ನೋಡ್ಬೇಕು. ಯದಾ ವಿನಿಯತಂ ಚಿತ್ತಂ ನೈವಾತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯದಾ ಯಾವಾಗ ವಿನಿಯತಂ ನಿಗ್ರಹಿಸಲ್ಪಟ್ಟ ಚಿತ್ತವು ಆತ್ಮನೀ ಏವ ಆತ್ಮನಲ್ಲಿಯೇ ಅವಶಿಷ್ಟತೆ ನಿಲ್ಲುತ್ತದೆಯೋ ತದಾ ಆಗ ಸರ್ವಕಾಮೇಭ್ಯ ಸರ್ವಕಾಮಗಳಿಂದಲೂ ನಿಸ್ಪೃಹ ಬಿಡಲ್ಪಟ್ಟ ಬಯಕೆ ಉಳ್ಳವನಾಗಿ ಯುಕ್ತ ಇತಿ ಯೋಗಿ ಎಂದು ಉಚ್ಯತೆ ಹೇಳಲ್ಪಡುತ್ತಾನೆ. ಯಾವಾಗ ನಿಗ್ರಹಿಸಲ್ಪಟ್ಟ ಚಿತ್ತವು ಆತ್ಮನಲ್ಲಿಯೇ ನಿಲ್ಲುತ್ತದೆಯೋ ಆಗ ಸರ್ವ ಕಾಮಗಳಲ್ಲಿ ಬಯಕೆ ಇಲ್ಲದವನಾಗಿ ಯೋಗಿ ಎಂದು ಹೇಳಲ್ಪಡುತ್ತಾನೆ. In the first 17 verses of 6th chapter, which we have completed Lord Krishna elaborately dealt with Bahiranga and Antaranga sadhanas of meditation. Bahiranga sadhana meaning the general disciplines or disciplines to be observed throughout the life, and Antaranga sadhana means specific disciplines to be observed just before meditation, and both these sadhanas contribute to the success of meditation. And having dealt with these two sadhanas, now in the following verses Krishna talks about Dhyana Swarupam and Dhyana Phalam. ಒಂದರಿಂದ ಮೊದಲನೇ 17 ಶ್ಲೋಕದಲ್ಲಿ 6ನೇ ಅಧ್ಯಾಯದ ಧ್ಯಾನ ಯೋಗದಲ್ಲಿ ಮೊದಲಿನ 17 ಶ್ಲೋಕದಲ್ಲಿ ಅಂತರಂಗ ಸಾಧನ ಮತ್ತು ಬಹಿರಂಗ ಸಾಧನವನ್ನ ಸಮರ್ಪಕವಾಗಿ ಸಂಪೂರ್ಣವಾಗಿ ಹೇಳಿ ಮುಗಿಸಿದ ನಂತರ ಏನ್ ಹೇಳಿದ್ರಿ? ಬಹಿರಂಗ ಸಾಧನ ಹೇಳಿದ್ರು. ಬಹಿರಂಗ ಸಾಧನ ಯಾವಾಗ ಆಚರಣೆ ಮಾಡ್ಬೇಕ್ರಿ? ಜೀವನ ಪರ್ಯಂತ ಆಚರಣೆ ಮಾಡುವಂತಹ ಬಹಿರಂಗ ಸಾಧನ. ಅಂತರಂಗ ಸಾಧನ ಯಾವಾಗ ಮಾಡ್ಬೇಕ್ರಿ? ಅಂತರಂಗ ಸಾಧನ ಧ್ಯಾನಕ್ಕೆ ಕೂಡೋಕ್ಕಿಂತ ಮುಂಚಿತವಾಗಿ ಮಾಡುವಂತಹ ಸಾಧನೆ. ಇವೆಲ್ಲ ಮಾಡಿದ್ಮ್ಯಾಗ ಏನ್ ಮಾಡ್ಬೇಕ್ರಿ? ಧ್ಯಾನ ಮಾಡ್ಬೇಕು. ಸರಿ. ಧ್ಯಾನ ಸ್ವರೂಪ ಮತ್ತು ಧ್ಯಾನದ ಫಲ ಏನು ಅನ್ನುವುದನ್ನ ಈಗ ಮುಂದಿನ ಭಾಗದಲ್ಲಿ ನೋಡ್ತೇವೆ. Dhyana Swarupa means actual process of meditation, and Dhyana Phalam means that the culmination of meditation process. ಧ್ಯಾನ ಸ್ವರೂಪ ಅಂತಂದ್ರ ನಿಜವಾಗಿಯೂ ಧ್ಯಾನ ಪ್ರಕ್ರಿಯೆ ಹೆಂಗಾಗ್ತದ ಅನ್ನುವಂಥದ್ದನ್ನ ಹೇಳ್ತಾರೆ. ಆಮ್ಯಾಗ ಧ್ಯಾನದ ಫಲ ಅಂತಂದ್ರ ಅದು ಏನಾಗ್ತದ? ಧ್ಯಾನ ಧ್ಯೇಯ ಕೂಡಿ ದೃಕ್ಕಾಗಿ ಏನು ಉಳಿತೈತಲ್ಲ ಆ ಒಂದು ಅದು ಏನದ ಕಲ್ಮಿನೇಷನ್ ಆಫ್ ಮೆಡಿಟೇಷನ್. ಕೊನೆಗೆ ಅದು ಒಂದಾಗುವಂತದ್ದು ಏನೈತಲ್ಲ ಅದು ಧ್ಯಾನ. And dealing with this topic, the teacher here is closely following the system presented by Ashtanga Yoga Patanjali. ಇಲ್ಲೇ ಈ ವಿಷಯ ಧ್ಯಾನ ಮತ್ತು ಧ್ಯಾನ ಫಲ ಇವನು ಹೇಳುವತ್ನಾಗ ಪತಂಜಲಿಯವರ ಅಷ್ಟಾಂಗ ಯೋಗವನ್ನ ನಾವು ಹಿಡ್ಕೊಂಡು ಆ ಸಹಾಯಕವಾಗಿ ಹಿಡ್ಕೊಂಡು ನಾವು ಅದನ್ನ ಹೇಳ್ತೀವಿ. ಅನುಕೂಲ ಆಗ್ತದ. ಪತಂಜಲಿ ಇಸ್ ಎ ಗ್ರೇಟ್ ಋಷಿ. ಪತಂಜಲಿ ಅವರು ದೊಡ್ಡ ಋಷಿಗಳಾಗಿತ್ತು. Who was presented a beautiful system of practice of meditation. ಧ್ಯಾನ ಅನ್ನುವಂಥದ್ದನ್ನ ಒಂದು ಪ್ರಕ್ರಿಯೆ ಅಷ್ಟಾಂಗದ ಮೂಲಕ ಹೇಳಿದ್ರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಆಮೇಲೆ ಧಾರಣ, ಧ್ಯಾನ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ. ಈ 8 ಅಂಗಗಳನ್ನ ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಹೇಳ್ಕೊಂಡ್ ಬಂದಾರ. ಅವನ್ನ ನಾವು ಒಪ್ತೀವಿ, ಅವನ್ನ ನಾವು ಎಲ್ಲಿ ಬೇಕಲ್ಲಿ ಉಪಯೋಗ ಮಾಡ್ಕೋತೀವಿ. Meditation for the integration of personality, which is called Yoga Shastram, and this Patanjali Yoga Shastram has got 2 parts. ಈ ಪತಂಜಲಿ ಅವರು ಹೇಳುವಂತಹ ಯೋಗ ಶಾಸ್ತ್ರವು 2 ಭಾಗ ಅದ. One is the practice of meditation and another is the philosophy which is called Yoga Darshanam. ಒಂದು ಧ್ಯಾನ ಮಾಡಬೇಕು ಹೆಂಗ ಅನ್ನುವಂಥದ್ದು ಒಂದು ಪದ್ಧತಿ. ಆಮ್ಯಾಗಿಂದ ಮುಂದೆ ಅವ್ರದ್ದು ಯೋಗ ದರ್ಶನ. ಪತಂಜಲಿ ಅವ್ರದ್ದು ಯೋಗ ಶಾಸ್ತ್ರ ಏನೈತಿ, ಅವ್ರದ್ದು ಏನು ಎದಕ್ಕ ಅವರು ಮೋಕ್ಷಕ್ಕೆ ಬಂದ್ ನಿಂತಾರ, ಅದು ಎದಕ್ ಮೋಕ್ಷನಾಗತ್ತಾರ, ನಾವ್ ಹೇಳೋ ಮೋಕ್ಷಕ್ಕೂ ಪತಂಜಲಿ ಅವ್ರು ಹೇಳೋ ಮೋಕ್ಷಕ್ಕೂ ಅಲ್ಲಿ ವ್ಯತ್ಯಾಸ ಬಹಳದ. ಇದ್ರು ಇರುವಲ್ಲಕ ಅವ್ರು ಏನ್ ಹೇಳ್ತಾರ ನೋಡೋಣ. Thus, Patanjali Yoga Shastram has 2 parts. One is a practical part of meditation. The other one is a theoretical part of philosophy. ಒಂದರಲ್ಲಿ ಏನದ ನಾವು ಆಚರಣೆ ಮಾಡುವಂತಹದ್ದದ,
ಇನ್ನೊಂದು ಏನದ ಅಂದ್ರ ಥಿಯರಿ ಪಾರ್ಟ್ ನಮ್ದು ಅವ್ರ ಅಧ್ಯಾತ್ಮ ಏನ ಅವ್ರು ಮಾಡ್ಯಾರ, ಶಾಸ್ತ್ರ ಏನ್ ಮಾಡ್ಯಾರ ಆ ಭಾಗದಿಂದ ಕೂಡ್ಕೊಂಡದ. ಇನ್ ದಿಸ್ ಫಿಲಾಸಫಿ ಎ ಪಾರ್ಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ದ ವೇದಾಂತಿಕ್ ಟ್ರೆಡಿಷನ್. ಅವ್ರದ್ದು ಮೋಕ್ಷ ಭಾಗ ಏನ್ ಒಪ್ತಾರಲ್ಲ ಅದನ್ನ ನಾವು ಒಪ್ಪೋದು. ಅವ್ರದ್ದು ಬೇರೆ, ನಮ್ದ ಬೇರೆ. ಯಾಕಂದ್ರ ಆಸ್ತಿಕ ದರ್ಶನಗಳು ಆರ್ದವ. ಅವುಗಳು ಯಾವ್ಯಾವ ಆರುಗಳಂದ್ರ ಸಾಂಖ್ಯ ಒಂದು, ವೈಶೇಷಿಕ, ನೈಯಾಯಿಕ, ಯೋಗ, ಪೂರ್ವಮೀಮಾಂಸೆ 5 ಇವರು ಆಸ್ತಿಕರು. ಇವ್ರನ್ನ ಬಿಟ್ಟು ನಾವು ವೇದಾಂತಿಗಳು 6ನೇದವ್ರು. ಇವರೆಲ್ಲರನ್ನ ಅಳಗಳದು, ಇವ್ರದ್ದು ಮತವಾದಿಗಳನ್ನ ಎಲ್ಲ ಅಲ್ಲಗಳದು, ನಮ್ದು ಒಂದು ಕೊನೆಯ ನಿರ್ಣಯ ಮಾಡ್ತೀವಿ. ಅಂತಿಮ ನಿರ್ಣಯ ವೇದಾಂತ ಕೈಯೇ. ಮತ್ತೆ ಯಾವ್ದು ಜಜ್ಮೆಂಟ್ ಹೋಗೋಂಗಿಲ್ಲ ಮುಂದೆ, ಫೈನಲ್ ಜಜ್ಮೆಂಟ್ ಅದು. ದ ಯೋಗ ದರ್ಶನಂ, ದ ಯೋಗ ಫಿಲಾಸಫಿ ಈಸ್ ರಿಜೆಕ್ಟೆಡ್ ಬೈ ದ ಟ್ರೆಡಿಷನ್. ಅವ್ರೇನು ಯೋಗ ಅದ್ರಾಗೇನು ಅವ್ರು ಸಾಧಿಸ್ತಾರಲ್ಲ, ಆ ಸಾಧ್ಯವಾದಂತಹದ್ದು ಏನದ ಅಲ್ಲಿ ಅದನ್ನ ನಾವು ಮೋಕ್ಷ ಅಂತ ಒಪ್ಪೋದಿಲ್ಲ. ಆತ್ಯಂತಿಕ ಮೋಕ್ಷ ಅಲ್ಲ ಅದು. ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ದ ವೇದಿಕ್ ಟೀಚಿಂಗ್. ಅದು ವೇದದಲ್ಲಿ ಹೇಳಿಕೊಡುವಂತಹ ಒಂದು ಏನ ಶಾಸ್ತ್ರದ, ಆ ಶಾಸ್ತ್ರಕ್ಕೆ ತದ್ ವಿರುದ್ಧದ. ವ್ಯಾಸಾಚಾರ್ಯ ಏನಿದೆ ಬ್ರಹ್ಮಸೂತ್ರ, ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ಸ್ ಯೋಗ ಫಿಲಾಸಫಿ ಈಸ್ ನಾಟ್ ಅಕ್ಸೆಪ್ಟಬಲ್ ಟು ಅಸ್. ಅಲ್ಲಿ ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ಪತಂಜಲಿಯವರ ಯೋಗ ಶಾಸ್ತ್ರದ ಅರ್ಧ ಭಾಗವನ್ನು ಒಪ್ತೇವೆ, ಇನ್ನು ಅರ್ಧ ಭಾಗವನ್ನು ಒಪ್ಪುವುದಿಲ್ಲ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿ ವ್ಯಾಸಾಚಾರ್ಯರು ನಿರ್ಣಯ ಮಾಡಿದ್ದಾರೆ. ಎಲ್ಲೇ? ಬ್ರಹ್ಮಸೂತ್ರದಲ್ಲಿ. ದಿಸ್ ರೀಸನ್ ಈಸ್ ನಾಟ್ ಇನ್ ಕೀಪಿಂಗ್ ವಿತ್ ವೇದಿಕ್ ಟೀಚಿಂಗ್. ಅವ್ರದ್ದೇನೋ ಒಂದು ಮೋಕ್ಷದ ಕಲ್ಪನೆ ಮಾಡ್ಯಾರ, ಅದು ಏನದ, ಅದು ವೇದಕ್ಕೆ ಅಂದ್ರೆ ವೇದಾಂತಕ್ಕೆ ಅನುಗುಣವಾಗಿಲ್ಲ. ಇವನ್ ದೋ philosophical part is rejected, the practical part of meditation and preparation are acceptable to us. ಧ್ಯಾನ ಹೆಂಗ್ ಮಾಡಬೇಕು ಅನ್ನುವಂಥದ್ದು ಪ್ರಾರಂಭಿಕ ಹಂತದಾಗ ಏನ್ ಹೇಳ್ಯಾರಲ್ಲ ಅರ್ಧ ಭಾಗ, ಅದರಲ್ಲಿ ನಮಗೇನು ದೋಷ ಇಲ್ಲ. ಆದ್ರಿಂದ ಅದನ್ನ ಯಥಾವತ್ತ ಅದು ಹೆಂಗದ ಹಂಗ ನಾವು ಉಪಯೋಗ ಮಾಡ್ಕೋತೀವಿ. ಅಂಡ್ therefore ವ್ಯಾಸಾಚಾರ್ಯ as well as ಶಂಕರಾಚಾರ್ಯ clearly says we accept ಪತಂಜಲಿ ಯೋಗ ಅಭ್ಯಾಸ. ಆದ್ರಿಂದ ಶಂಕರರಾಗಲಿ ಅಥವಾ ವ್ಯಾಸಾಚಾರ್ಯರಾಗಲಿ ಅವ್ರು ಏನ್ ಹೇಳ್ತಾರಂದ್ರ, ಆ ಮೊದಲಿನ ಅರ್ಧ ಭಾಗ ಅಭ್ಯಾಸ ಭಾಗ ಏನೈತಿ, ಎಲ್ಲೇ ಪತಂಜಲಿ ಅವರು ಹೇಳುವಂತ ಅಷ್ಟಾಂಗ ಯೋಗದಾಗ ಅಭ್ಯಾಸ ಭಾಗ ಏನೈತಿ, ಧ್ಯಾನ ಅಭ್ಯಾಸಕ್ಕೆ ಅನುಕೂಲದ, ಅದನ್ನ ನಾವು ಒಪ್ತೇವೆ, ಅದರಲ್ಲಿ ಏನು ದೋಷ ಇಲ್ಲ. ಆದ್ದರಿಂದ ಅದನ್ನ ಯಥಾವತ್ತಾಗಿ ನಾವು ಕೂಡ ಅಳವಡಿಸ್ಕೊತೀವಿ. ಯೋಗ ಪ್ರಾಕ್ಟೀಸ್ ವಿ ಎಕ್ಸೆಪ್ಟ್, ಬಟ್ ಪತಂಜಲಿ ಯೋಗ ಫಿಲಾಸಫಿ ವಿ ಡು ನಾಟ್ ಎಕ್ಸೆಪ್ಟ್. ಅಲ್ಲೇನದ, ಅವರು ಮಾಡುವಂತಹ ಅಷ್ಟಾಂಗ ಯೋಗವನ್ನ ನಾವು ಉಪಯೋಗ ಮಾಡ್ತೀವಿ. ಆದ್ರೆ ಅಷ್ಟಾಂಗ ಯೋಗ ಪತಂಜಲಿ ಅವರು ಮಾಡಿದಂತಹ ಏನ್ ಫೈನಲ್ ಡಿಸಿಷನ್ ಐತಿ ಆ ತತ್ವಕ್ಕ ನಾವು ಒಪ್ಪುವುದಿಲ್ಲ. ಅದಕ್ಕಾಗಿ ಅದು ವೇದ ಬಾಹಿರ. ಅಂಡ್ ಸಿನ್ಸ್ ದ ಯೋಗ ಅಭ್ಯಾಸ, ದ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ಇಸ್ ಅಕ್ಸೆಪ್ಟೇಬಲ್, ಇಟ್ ಈಸ್ ಹೆವಿಲಿ ಬಾರೋಡ್ ಇನ್ ಅವರ್ ಟ್ರೆಡಿಷನ್ ಆಲ್ಸೋ. ಆದ್ರಿಂದ ಅವ್ರದ್ದು ಅಭ್ಯಾಸ ಭಾಗ ಏನದ, ಧ್ಯಾನದ ಅಭ್ಯಾಸ ಭಾಗ ಏನದ, ಅದನ್ನ ನಾವು ಒಪ್ಕೊಂಡಿದ್ರಿಂದ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಯಾರು ಹೇಳ್ತಾರ ನಿಂಗ? ಅವ್ರು ದೊಡ್ಡ ನಮಸ್ಕಾರ ಹೇಳಿದ್ರು ಯಾರಿಗೆ? ಪತಂಜಲಿ ಅವರಿಗೆ. ಅಷ್ಟ ನಯವಾಗಿ ಏನ್ ಬೇಕಾದ್ರೂ ತಗೊಂಡ್ರು, ಏನ್ ಬೇಡ ಅದನ್ನ ಅಲ್ಲೇ ಬಿಟ್ಬಿಟ್ರು. ಇಷ್ಟು ಖಡಾಖಂಡಿತ, ಇಷ್ಟು ನಿಷ್ಪಕ್ಷಪಾತವಾಗಿ ಶಾಸ್ತ್ರವನ್ನ ಹೇಳಲಿಕ್ಕೆ ಧೈರ್ಯ ಬೇಕು ಆತ್ಮೀಯರೇ. ಪತಂಜಲಿ ಶಾಸ್ತ್ರವನ್ನ ಅಲ್ಲಗಳಿದು ಅಂದ್ರೆ ಹಗರಲ್ಲ. ಅದರ ಆಳ ಹರಿವು ನೋಡ್ಬೇಕಂದ್ರೆ ಬ್ರಹ್ಮಸೂತ್ರವನ್ನು ಅಭ್ಯಾಸ ಮಾಡೋದು. ಅವಾಗ ಗೊತ್ತಾಗ್ತದ ವೇದಾಂತದ ಮಹಿಮೆ. ಇನ್ ಅವರ್ ಪುರಾಣಾಸ್ ಲೈಕ್ ಭಾಗವತಂ, ವ್ಯಾಸಾಚಾರ್ಯ ಹ್ಯಾಸ್ ಬಾರೋಡ್ ಫ್ರಮ್ ಪತಂಜಲಿ ಸಿಸ್ಟಮ್ ದ ಯೋಗ ಪ್ರಾಕ್ಟೀಸ್, ಅಂಡ್ ಇನ್ ಭಗವದ್ ಗೀತಾ 6th chapter ಆಲ್ಸೋ ದ ಆಥರ್ ವ್ಯಾಸಾಚಾರ್ಯ, who is the author of even Bhagavad Gita, Krishna or Vyasa, you will have doubt. Krishna taught to Arjuna but compiled by Vyasacharya in his Mahabharatam, and therefore Vyasacharya, the author of Gita, the compiler of Gita, borrows the yoga method of meditation heavily in the 6th chapter of Gita. ಏನ್ ಹೇಳಿದ್ರು? ನಮ್ಮ ಪುರಾಣಗಳಲ್ಲಿ ಭಾಗವತದಲ್ಲಿ ಏನ್ರಿ ಅವ್ರು ತಪ್ಪೆತ್ತದ ಹೇಳ್ರಿ.
In our Purana, like Bhagavatam and Vyasacharya has borrowed from Patanjali system the yoga practice. ಈ ಅರ್ಧ ಭಾಗವನ್ನು ಏನು ಒಪ್ಕೊಂಡೇವಲ್ಲ ನಾವು ಅದನ್ನ ಭಾಗವತದಾಗೂ ಹೇಳ್ತಾರ. ಯಾರು? ವ್ಯಾಸಾಚಾರ್ಯರು. ಮತ್ತೇನ್ ಹೇಳ್ತಾರ? 18 ಪುರಾಣಗಳ ಬರ್ದಾರಲ್ಲ. ಪುರಾಣಗಳ ಬರ್ದವ್ರು ಯಾರು? ವ್ಯಾಸರ ಬರ್ದವ್ರು. ಆ ಪುರಾಣಗಳಲ್ಲಿ ಕೂಡ ಈ ಅಷ್ಟಾಂಗ ಯೋಗದ ಅರ್ಧ ಭಾಗ ಏನೈತಿ ಅಂದ್ರೆ ಯೋಗ ಶಾಸ್ತ್ರದ ಮೊದಲಿನ ಅರ್ಧ ಭಾಗ ಏನೈತಿ ಅದನ್ನು ಕೂಡ ಹೆಂಗದ ಹಂಗ ಒಪ್ಪಿಕೊಂಡಾರ, ಅದನ್ನ ಸ್ವೀಕಾರ ಮಾಡ್ಯಾರ. And since it is heavily borrowed in our tradition, and since it is very, very useful system, I will briefly talk about yoga system of meditation, and this system is popularly known as Ashtanga Yoga. ಇದನ್ನ ನಾವು ಒಪ್ಕೊಂಡಿವಿ ಬಂದಾಗ ಅದನ್ನ ನಾವು ಯಥಾವತ್ತವಾಗಿ ಅದನ್ನ ಏನದ ವಿ ಹ್ಯಾವ್ ಕಾಪಿಡ್ ಫ್ರಮ್ ಪತಂಜಲಿ ಯೋಗ ಶಾಸ್ತ್ರದಿಂದ ನಾವು ತಗೊಂಡ್ಕೊಂಡೇವಿ ಅಂತ ತಿಳ್ಕೊಂಡು ಘಂಟಾಘೋಷವಾಗಿ ಹೇಳ್ತೀವಿ. ಅದನ್ನ ಸ್ವೀಕಾರ ಮಾಡೇವಿ ಮತ್ತು ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ಅಭ್ಯಾಸನೂ ಮಾಡ್ತೀವಿ. ಯಾವುದದು? ಪತಂಜಲಿಯ ಅಷ್ಟಾಂಗ ಯೋಗ, 8 ಅಂಗಗಳಿಂದ ಕೂಡಿದಂತ ಯೋಗ. ಮೆಡಿಟೇಷನ್ ಇನ್ 8 ಸ್ಟೆಪ್ಸ್. ಅಂಗ ಮೀನ್ಸ್ ಲಿಮ್ಸ್ ಅಂಡ್ ಸ್ಟೆಪ್ಸ್ ಮೀನ್ಸ್ ಸ್ಟೇಜಸ್. 8 ಅಂಗಗಳಿಂದ ಕೂಡಿದಂತಹ ಒಂದು ಸಾಧನೆ. ಅಂಡ್ ದಿಸ್ ಈಸ್ ಎ ವಂಡರ್ಫುಲ್ ಸಿಸ್ಟಮ್ ಫಾರ್ ಇಂಟಗ್ರೇಷನ್ ಆಫ್ ದ ಹೋಲ್ ಪರ್ಸನಾಲಿಟಿ. ಈ ಅಷ್ಟಾಂಗ ಯೋಗ ಏನದ? ನಮ್ಮ ಮನಸ್ಸನ್ನ ಕೇಂದ್ರೀಕೃತವಾಗಿ ಮಾಡ್ಲಿಕ್ಕೆ, ನಮ್ಮ ಶಕ್ತಿಯನ್ನ ಒಂದೇ ಒಂದು ದಿಶೆಯಲ್ಲಿ ಹರಿಬಿಡಲಿಕ್ಕೆ ಬಹಳ ಉಪಯುಕ್ತದ ಆತ್ಮೀಯರ. ಆದ್ರಿಂದ ನಾವು ಇದನ್ನ ಅಭ್ಯಾಸನೂ ಮಾಡ್ತೇವಿ ಮತ್ತು ಇದನ್ನು ಸ್ವೀಕಾರನು ಮಾಡೇವಿ. ಬಿಕಾಸ್ ಇಟ್ ಟೇಕ್ಸ್ ಕೇರ್ ಆಫ್ ಅವರ್ ಫಿಸಿಕಲ್ ಪರ್ಸನಾಲಿಟಿ. ಅನ್ನಮಯ ಕೋಶ, ನಮ್ಮ ಅನ್ನಮಯ ಕೋಶ ಈ ಶರೀರ ಅದಲ್ಲ, ಕಣ್ಣಿಗೆ ಕಾಣುವಂತ ಶರೀರ, ಪಂಚೀಕೃತ ಮಹಾಭೂತಗಳಿಂದ ಆದಂತ ಈ ಶರೀರ ಅದಲ್ಲ, ಈ ಶರೀರದ ಬಗ್ಗೆನೂ ಕಾಳಜಿ ವಹಿಸ್ತದ ಯಾವುದು? ಪತಂಜಲಿ ಯೋಗ. ಇಟ್ ಟೇಕ್ಸ್ ಕೇರ್ ಆಫ್ ಅವರ್ ಪ್ರಾಣಾಯಾಮ ಕೋಶ, ಇದು ಪ್ರಾಣಮಯ ಕೋಶ ಆಲ್ಸೋ. ಪ್ರಾಣಮಯ ಕೋಶದ ಬಗ್ಗೆನೂ ಇದು ಕಾಳಜಿ ತಗೋತದ. ದ ಎನರ್ಜಿ ಪರ್ಸನಾಲಿಟಿ. ಪ್ರಾಣಮಯ ಕೋಶ ಅಂದ್ರೆ ಏನ್ರಿ? ಎನರ್ಜಿ ಪರ್ಸನಾಲಿಟಿ, ಶಕ್ತಿಯ ಕೇಂದ್ರವಾದ ಶಕ್ತಿಯ ವ್ಯಕ್ತಿತ್ವ ನಮ್ಮ ಶರೀರದೊಳಗೆ ಏನೈತಿ ಅದು ಪ್ರಾಣಮಯ ಕೋಶದ್ದು. ಅಂಡ್ ಇಟ್ ಟೇಕ್ಸ್ ಕೇರ್ ಆಫ್ ಮೆಂಟಲ್ ಪವರ್. ಮಾನಸಿಕ ಅಂದ್ರೆ ಮನೋಮಯ ಕೋಶದ್ದು ಇದ್ರಾಗ ಅಡಕಾಗ್ಯದ, ದ ಮನೋಮಯ ಕೋಶ. ಅಂಡ್ ಇಟ್ ಆಲ್ಸೋ ಟೇಕ್ಸ್ ಕೇರ್ ಆಫ್ ವಿಜ್ಞಾನಮಯ ಕೋಶ, ಬುದ್ಧಿಗೂ ಕೂಡ ಇಲ್ಲೇ ಪ್ರಗತಿಯನ್ನು ಸಾಧಿಸುವಂತ ಸಾಧನೆ ಇದೆ. ವಿಜ್ಞಾನಮಯ ಕೋಶ. ಇಟ್ ಈಸ್ ಎ ವಂಡರ್ಫುಲ್ ಇಂಟಗ್ರೇಟಿಂಗ್ ಸಿಸ್ಟಮ್. ನೋಡ್ರಿ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, 4 ಕೋಶಗಳಿಗೆ ಏನಾಗ್ತದೆ ಇಲ್ಲಿ? ಒಂದು ಚಾನಲೈಸ್ ಮಾಡಿ ಶಕ್ತಿಯನ್ನ ಆ ಕಡೆ ಈ ಕಡೆ ಹರಿಬಿಡದಂಗ ಒಂದು ಕೇಂದ್ರೀಕೃತವನ್ನು ಮಾಡಿ ನಮಗೆ ಇಷ್ಟವಾದ ಸ್ಥಳದಿಂದ ಭಗವಂತನ ಮ್ಯಾಗ ಬಿಡ್ಲಿಕ್ಕೆ ಅನುಕೂಲ ಆಗುವಂತಹ ಒಂದು ಸಂಪೂರ್ಣವಾದಂತಹ ಒಂದು ಶಕ್ತಿಯನ್ನ ನಮಗೆ ಕೊಡ್ತದ ಅಷ್ಟಾಂಗ ಯೋಗ. ಆದ್ದರಿಂದ ಇದನ್ನು ನಾವು ಯಥಾವತ್ತ ಉಪಯೋಗ ಮಾಡ್ತೇವಿ. ಇಟ್ ಇಸ್ ಎ ವಂಡರ್ಫುಲ್ ಇಂಟಗ್ರೇಟಿಂಗ್ ಸಿಸ್ಟಮ್. ಒಟ್ಟಾಗಿ ಒಂದು ದಿಕ್ಕಿನಲ್ಲಿ ಹರಿ ಬಿಡುವಂಗ ಎಲ್ಲ ಕಡೆ ಹರಿಯುವಂತ ಮನಸ್ಸನ್ನ ಒಂದು ದಿಕ್ಕಿಗೆ ಹರಿಯುವಂತ ಮಾಡುವಲ್ಲಿ ಇವೆಲ್ಲ ಉಪಯೋಗದ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶಕ್ಕೆ ಅಗದಿ ಸರಿಯಾದ ತರಬೇತಿಯನ್ನು ಕೊಡುವಂತ ಸಾಮರ್ಥ್ಯ ಈ ಅಷ್ಟಾಂಗ ಯೋಗದಿಂದ ಇರುವುದರಿಂದ ಇದನ್ನ ಯಥಾವತ್ತವಾಗಿ ನಾವು ತೆಗೆದುಕೋತೇವೆ, ಒಪ್ಕೋತೇವೆ. ಅಂಡ್ ಶಂಕರಾಚಾರ್ಯ ಟಾಕ್ಸ್ ಅಬೌಟ್ ದ್ಯಾಟ್ ಆಲ್ಸೋ. ಶಂಕರರು ಕೂಡ ಈ ವಿಷಯವಾಗಿ ಹೇಳ್ತಾರೆ. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಯಮ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾನ, ಧ್ಯಾನ, ಸಮಾಧಿ. The first one is called Yamaha. The second one is called Niyama. And these 2 steps take care of our way of life. ನಮ್ಮ ಜೀವನದ ಕ್ರಮವನ್ನ ಹೆಂಗಿರ್ಬೇಕು ಅನ್ನುವಂಥದ್ದು ತಿದ್ದಿ ತೀಡುವಂತ ಕೆಲಸ ಮಾಡ್ತಾವ ಯಮ ಮತ್ತು ನಿಯಮ. which can be taken as ಬಹಿರಂಗ ಸಾಧನ. ಇವನ ಬಹಿರಂಗ ಸಾಧನ ಅಂತ ತಗೋಬಹುದು ಆತ್ಮೀಯರೇ. ಯಮ and niyama deal with our way of life, determines our mental makeup. Our lifestyles determines our mental makeup. If you are highly reacting type of person, our mind is generally restless, and therefore when we sit in meditation we cannot. ನಾವು ಪ್ರತಿಯೊಂದಕ್ಕೂ
ಪ್ರತಿಕ್ರಿಯೆ ತೋರಿಸುವಂತ ಮನೋಭಾವ ಅದ್ರ ರಜೋಗುಣದವ್ರು ಇದ್ವಿ ಅಂದ್ರ ಏನಾಗ್ತದ, ನಮ್ಗ ಧ್ಯಾನ ಆಗುದಿಲ್ಲ. ಧ್ಯಾನ ಆಗ್ಬೇಕು ಅಂತಂದ್ರ ರಜೋಗುಣ ಕಮ್ಮಿ ಆಗ್ಬೇಕು, ತಮೋಗುಣ ಕಮ್ಮಿ ಆಗ್ಬೇಕು, ಮತ್ತೆ ಏನ್ ಹೆಚ್ಚಿಗೆ ಆಗ್ಬೇಕು, ಸತ್ವಗುಣ ಹೆಚ್ಚಿಗೆ ಆಗ್ಬೇಕು. And therefore Patanjali also accept that we have to tone, we have to discipline our general lifestyle. ನಮ್ಮ ಜೀವನದ ಶೈಲಿಯನ್ನು ನಾವು ಬದ್ಧಿ ಮಾಡ್ಕೋಬೇಕು. ಯಾವ ರೀತಿ ನಾವು ಶೈಲಿಯನ್ನ ಆಚರಣೆ ಮಾಡ್ಕೊಂಡ್ರೆ ನಮ್ಮ ಮನಸ್ಸು ಸಾತ್ವಿಕದಲ್ಲಿ ಉಳಿತದ. ವಿನಾಕಾರಣ ನಾವು ಎಷ್ಟೋ ಸಲ ಇಲ್ಲದನ್ನ ಮೈಮೆ ಹಾಕೊಂಡು ರಜೋಗುಣಕ್ಕೂ ಮತ್ತು ತಮೋ ಗುಣಕ್ಕೆ ಒಳಗಾಗ್ತೀವಿ. ಆದ್ದರಿಂದ ಆದಷ್ಟು ಹೆಂಗ ತಮೋ ಗುಣದ ಕಾರ್ಯಗಳನ್ನ, ರಜೋಗುಣದ ಕಾರ್ಯಗಳನ್ನ ಹೆಂಗ ನಾವು ಅವನ್ನ ಅವಾಯ್ಡ್ ಮಾಡಿ ಸತ್ವಗುಣದಲ್ಲಿ ಉಳ್ಕೋಬೇಕು ಅನ್ನೋದು ಒಂದು ಟ್ರೈನಿಂಗ್ ಅದ. ಆ ಟ್ರೈನಿಂಗ್ ಹೇಳ್ತಾರ. ಆದ್ರಿಂದ ಅದು ಉಪಯುಕ್ತದ. ಆದ್ರಿಂದ ಯಮ ನಿಯಮ ಇವೇನದಾವ ಎರಡೂ ಕೂಡಿ ಇವು ಬಹಿರಂಗ ಸಾಧನ ಅದಾವ. ಇವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾವ. ಆದ್ದರಿಂದ ಇವನು ನಾವು ಕೂಡ ಆಚರಣೆ ಮಾಡ್ಬೇಕು. ಯಮ ಎಂಫಸೈಸ್ ದ ಥಿಂಗ್ಸ್ ಟು ಬಿ ಅವಾಯ್ಡೆಡ್ ಇನ್ ಅವರ್ ಲೈಫ್ ಟುಡೇ ಲೈಫ್. And Patanjali also accepts that we have to tone, discipline our general lifestyles, which is called Yama and Niyama. Yama emphasizes the things to be avoided in your life today, life to enjoy calm mind. Yama ಅಂತಂದ್ರೆ ಏನು ಅಂತಂದ್ರೆ ಏನೇನು ಮಾಡಬಾರದು. ಯಮ ಅಂದ್ರೆ ಏನು, ನಾವ್ ಏನೇನು ಮಾಡಬಾರದು ಅನ್ನೋದು ಹೇಳ್ತೇವೆ. ನಿಯಮ ಅಂದ್ರೆ ಏನೇನು ಮಾಡಲೇಬೇಕು ಅದನ್ನ ಹೇಳ್ತೇವೆ. ಏನ್ ಮಾಡಬಾರದು ಅದನ್ನ ಮಾಡಬಾರ್ದು, ಏನ್ ಮಾಡ್ಬೇಕು ಅದನ್ನ ಬಿಡಬಾರ್ದು. ಹಿಂಗ್ ಮಾಡೋದ್ರಿಂದ ಏನಾಗ್ತದ ಅಂತಂದ್ರ ನಮ್ಮ ಮನಸ್ಸು ಶಾಂತತೆಯನ್ನ ಅನುಭವಿಸ್ತದ. ಆ ಶಾಂತತೆಯಲ್ಲಿ ಅದನ್ನ ಗಟ್ಟಿಯಾಗಿ ಒಂದು ಶಕ್ತಿಯನ್ನ ಮಾಡಿ ಒಂದೇ ಒಂದು ಶಕ್ತಿಯನ್ನಾಗಿ ನಾವು ಅದನ್ನ ಎಲ್ಲಿ ಬೇಕು ಅಲ್ಲಿ ಉಪಯೋಗ ಮಾಡುದು. ಹೆಂಗ ಒಂದು ಉದಾಹರಣೆ ಹೇಳ್ರಿ ಅಂತಂದ್ರೆ, ಡ್ಯಾಮ್ ಕಟ್ತಾರ ನೋಡ್ರಿ, ನೀರು ಯಾವ್ದು ಇದಕ್ಕ ನದಿಗೆ ಡ್ಯಾಮ್ ಕಟ್ತಾರ. ಅಲ್ಲಿ ಇಲ್ಲಿ ಹರಿದು ಹೋಗುವಂತ ನೀರನ್ನ ನಿಲ್ಲಿಸಿ ಡ್ಯಾಮ್ ಕಟ್ಟಿ ಆ ನೀರನ್ನ ಎಲ್ಲಿ ಬೇಕು ಅಲ್ಲೇ ಕಾಲುಗಳ ಮೂಲಕ ಅದನ್ನ ಬಿಟ್ಟು ಅದರಿಂದ ಆ ನೀರಿನ ಪೀಕ್ ಅನ್ನ ತೆಗೆಯುವಂತಹದ್ದು ಏನ್ ಬೇಕು ಮಾಡ್ತಾರಲ್ಲ, ಅದಕ್ಕ ಆ ನೀರಿನ ಪೀಕ ತೆಗಿಬಹುದು ಅಥವಾ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು, ಏನಾದ್ರೂ ಮಾಡಬಹುದು. ಖಾಲಿ ಹರಿದು ಹೋಗುವಂತಹ ನೀರನ್ನ ನಮಗೆ ಯಾವ ದಿಶೆಯೊಳಗೆ ಅದನ್ನ ಹರಿಬಿಟ್ರೆ ನಮಗೆ ಯಾವ ಶಕ್ತಿ ಸಿಗ್ತದೋ ಆ ಶಕ್ತಿಯನ್ನು ಪಡೀಲಿಕ್ಕೆ ಉಪಯೋಗ ಮಾಡುವುದು. ಅದೇ ಉದಾಹರಣೆ ಇಲ್ಲೇ ತಗೋತಾರ. ಯಮ ನಿಯಮ. ಯಮ ಅಂದ್ರೆ ಏನು, ಏನ್ ಮಾಡಬಾರ್ದು. ಈ ನಿಯಮ ಅಂದ್ರೆ ಏನೇನ್ ಮಾಡ್ಬೇಕು. And Niyama talks about the things to be followed in our day-to-day life in simple language, the do's and don'ts, the vidhis and nisheda. ಆದ್ರಿಂದ ಯಮ ನಿಯಮ ಏನ್ ಹೇಳ್ತಾವು ಅಂತಂದ್ರ ಡೂಸ್ ಅಂಡ್ ಡೋಂಟ್ಸ್, ಏನ್ ಮಾಡ್ಬೇಕು ಅಂತ ಹೇಳ್ತಾವ, ಏನ್ ಮಾಡ್ಬಾರ್ದು ಹೇಳ್ತಾವ. ಯಾವ ಮಾಡ್ಬೇಕು ಅಂದ್ರ ಅವ್ನು ಮಾಡ್ಲೇಬೇಕು, ಏನ್ ಮಾಡ್ಬೇಡ ಅಂದ್ರ ಅವ್ನು ಮಾಡ್ಬಾರ್ದು. ಹೆಚ್ಚಿನ ವಿಚಾರ ಬೇಕಂದ್ರೆ ನಿಜಗೊಂಡ್ರ ಕೈಬಲ್ಲೆ ಪರಮಾನುಭೂತಿ ಒಳಗೆ ನೋಡ್ಕೊಡ್ರಿ, 5ನೇ ಸಂಧಿ ಒಳಗೆ ಬರ್ತಾವ. ಆ ಯಮದಲ್ಲಿ 10 ಭಾಗ, ಯಮದಲ್ಲಿ 10 ಭಾಗ, ನಿಯಮದಲ್ಲಿ 10 ಭಾಗ ಮಾಡಿ ವಿಶೇಷ ಹೇಳ್ಯಾರ. ಅಲ್ಲಿ ನೋಡ್ಕೋಬಹುದು ಹೆಚ್ಚಿನ ಆಸಕ್ತಿ ಇದ್ದವ್ರು. ಇಲ್ಲಿ ಎಷ್ಟು ಹೇಳ್ತಾರ ಅಷ್ಟು ಹೇಳ್ತೀನಿ ನಾನು. And Niyama talks about it. In fact, I recently talked about it in my New Year talks, calling it 10 commandments in Hinduism. ಇದಕ್ಕೆ ಯಮಗಳನ್ನು ಹೇಳ್ಬೇಕಾದ್ರೆ 10 ಯಮಗಳು ಅದಾವ, 10 ನಿಯಮಗಳು ಅದಾವ. 10 commandments in Hinduism ಅಂತ ಒಂದು ಲೆಕ್ಚರ್ ಮಾಡಿ ನಾನು ಅವಾಗ ಹೇಳೀನಿ, ಅಲ್ಲಿ ನೋಡ್ಕೊಡ್ರಿ ಅಂತ ರಪ್ಪೋರು. The 10 commandments consist of 5 don'ts and 5 do's. ಯಮ ನಿಯಮ ಕೂಡ 10 ಅದಾವ. ಅದರಲ್ಲಿ 5 ಯಮ, 5 ನಿಯಮ. ಯಮ ಅಂದ್ರೆ ಡೋಂಟ್ಸ್, ನಿಯಮ ಅಂದ್ರೆ ಡೂಸ್, ಅಂದ್ರೆ ಯಾವ ಮಾಡಬಾರದು ಮತ್ತು ಯಾವ ಮಾಡಬೇಕು. Patanjali talks about 5 don'ts in Yamaha. First stage ಹೇಳೇ ಬಿಡ್ತಾರ ನೋಡ್ರಿ. 5 don'ts ಏನು ಯಮ ಅಂದ್ ಯಾವ ಹೇಳ್ತಾರ ನೋಡ್ರಿ. ಅಹಿಂಸಾ, ಸತ್ಯಂ, ಅಸ್ತೇಯ, ಬ್ರಹ್ಮಚಾರ್ಯಂ, ಅಪರಿಗ್ರಹಂ. ಇವು 5 ಏನಿವು, ಇವನ್ನ ಮಾಡಬಾರದು, ಡೋಂಟ್ಸ್. ಅಹಿಂಸಾ ಅಂದ್ರೆ ಏನು? ಅಹಿಂಸಾ ಮೀನ್ಸ್ ಅವಾಯ್ಡಿಂಗ್ ಆಫ್ ಇಂಜುರಿ ಟು ಅದರ್ಸ್. ಬೇರೆಯವರಿಗೆ ಯಾವುದೇ ರೀತಿಯಿಂದ ನೋವನ್ನು ಉಂಟು ಮಾಡದೇ ಇರುವುದು ಅಹಿಂಸಾ. ನಾನ್ ವೈಲೆನ್ಸ್, ಅಹಿಂಸಾ. ಸೊ ದ ಫಸ್ಟ್ ಒನ್ ಈಸ್ ಗಿವಿಂಗ್ ಅಪ್ ದಿ ವೈಲೆನ್ಸ್.
ಫಿಸಿಕಲ್, ವರ್ಬಲ್ ಅಂಡ್ ಮೆಂಟಲ್, ಕಾಯ ವಾಚ ಮನಸ ಯಾರಿಗೂ ಮತ್ತೊಬ್ಬರಿಗೆ ನೋವು ಮಾಡದೆ ಇರುವಂತದ್ದು ಏನೈತಿ ಇದು ಅಹಿಂಸಾ. ಬರೇ ನಾ ಏನೋ ಕೈಲೇ ಹೊಡೆದಿಲ್ರಿ ಅವಾಗ, ಬರೇ ಬಾಯ್ಲೆ ಬೈದೇನೆ ಅಂದ್ರು ಕೂಡ ಹಿಂಸೆ ಆಗ್ತದ. ಇಲ್ದೆ ಕೈಲೇನೆ ಹೊಡೆದಿಲ್ಲ, ಬಾಯ್ಲೇನು ಅಂದಿಲ್ಲ, ಮನಸ್ನಾಗ ಮಾಡೇನಂದ್ರು ಕೂಡ ಹಿಂಸೆ ಆಗ್ತದ. ಕಾಯ ವಾಚ ಮನಸ ಅಹಿಂಸಾ ಮಾಡುವಾಗ ಇದು ಏನಂತಾರ ಅವರು, ಅಹಿಂಸಾ. ವೈ ವಿ ಶುಡ್ ಗಿವ್ ಅಪ್ ದಿ ವೈಲೆನ್ಸ್, ಯಾಕೆ ನಾವು ಇದನ್ನ ಹಿಂಸಾ ಯಾಕೆ ಮಾಡಬಾರ್ದ್ರಿ ಅಂತ ಕೇಳಿದ್ರ, ಬಿಕಾಸ್ ವೆನ್ ವಿ ಟೇಕ್ ಟು ವೈಲೆನ್ಸ್ ದ ಎನ್ವಿರಾನ್ಮೆಂಟ್ ಇಸ್ ಡಿಸ್ಟರ್ಬ್ಡ್. ಯಾವಾಗ ನಾವು ಹಿಂಸಾ ಮಾಡಾಕ್ತೇವಿ, ಚಾಲೂ ಮಾಡ್ತೇವಿ, ಅವಾಗ ಏನಾಗ್ತದ, ನಮ್ ಸುತ್ತಮುತ್ತಲಿನ ವಾತಾವರಣ ಎಲ್ಲವೂ ಹದಗೆಟ್ಟು ಹೋಗ್ತದ. ವಾತಾವರಣ ಹದಗೆಟ್ಟು ಬಿಡ್ತದ, ಡಿಸ್ಟರ್ಬ್ಡ್ ಆಗಿಬಿಡ್ತದ, ಸಮತೋಲನ ಕಳ್ಕೋತದ. ಅಂಡ್ ವೆನ್ ದ ಎನ್ವಿರಾನ್ಮೆಂಟ್ ಇಸ್ ಡಿಸ್ಟರ್ಬ್ಡ್, ಇಟ್ ಇಸ್ ಅಗೇನ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಮೈ ಸೆಲ್ಫ್ ಓನ್ಲಿ. ಯಾವಾಗ ಅದು ಹದಗೆಡ್ತದ, ಅದರ ದುಷ್ಪರಿಣಾಮ ಮೊದಲಾಗೋದು ಯಾರಿಗೆ, ನನಗ ಆಗ್ತದ. ಉಳಿದೋರಾಗೋದು ಮೊದಲು ನನಗಾಗ್ತದ. We should remember, world is a mirror. You smile at the mirror, the image will smile at you. ನೀವು ತಿಳ್ಕೋಬೇಕು, ಇದು ಕನ್ನಡ ಜಗತ್ತಂದ್ರೆ ಒಂದು ಕನ್ನಡಿ ಇದ್ದಂಗ ಅದ. ಕನ್ನಡಿ ಮುಂದೆ ನೀವು ನಗ್ರಿ, ಅದು ನಗ್ತದ. ನೀವು ಹೊಳ್ರಿ, ಅದು ಅಳ್ತದ. ಆದ್ದರಿಂದ ನಿಮಗ ಶಾಂತಿ ಬೇಕು ಅಂತಂದ್ರ ನೀವು ನೀವು ಹಿಂಸಾವಾದಿಗಳು ಅಲ್ಲ ಅಂದ್ರೆ ನೀವು ಮತ್ತೊಬ್ರಿಗೆ ಹಿಂಸೆಯನ್ನ ಮಾಡಬಾರ್ದು. ಸಿಂಪಲ್. The mirror image will do to you. Always remember, world is a mirror. Whatever you do to the world, it is going to come back to you only. Not in a visible manner, but in a invisible manner. ನಾವು ಏನ್ ಮಾಡ್ತೀವಿ ಅದು ನಮಗೆ ಬರ್ತದ. ಒಂದು ಗಾಡಿಗೆ ಒಂದು ಚೆಂಡ ಹೋಗದ್ರ ಚೆಂಡ ಮತ್ತೆ ಹೊಡೆದು ನಮಗ ಬರ್ತದ, ನಮಗ ಬಡಿತದ. ಯಾವ ಶಕ್ತಿಯಿಂದ ನೀವು ಗಾಡಿ ಹೊಡಿತೀರಿ ಅಷ್ಟ ಶಕ್ತಿಯಿಂದ ಹೊಳ್ಳಿ ನಮಗ ಅದು ಬಡಿತದ. ಆದ್ರೆ ಚಂಡ ನಮಗ್ ಬಡಿದು ಕಾಣ್ತದ, ಇಲ್ಲೇ ನಮಗ ಏನಾಗ್ತೈತಿ, ನಮಗ್ ಕಾಣುದಿಲ್ಲ. ಆತ್ಮೀಯರೇ, ಹಿಂಸಾ ಮಾಡುವತ್ನಾಗ ನಾವು ಮಾಡಿದ ಹಿಂಸಾ ಹೊಳ್ಳಿ ನಮಗ ಬಂದ್ ಹೆಂಗ್ ತ್ರಾಸ್ ಕೊಡ್ತದ, ಕಾಣುದಿಲ್ಲ ಅಂತಾರ. ಗ್ಯಾರಂಟಿ ಬರ್ತದ, ಗ್ಯಾರಂಟಿ ನಾವು ಅದರಿಂದ ನೋವು ಅನುಭವಿಸ್ತೀವಿ. ಆದ್ರಿಂದ ನಮಗ ನೋವು ಆಗ್ಬಾರ್ದು ಅಂದ್ರೆ ಮತ್ತೊಬ್ಬರಿಗೆ ನಾವು ನೋವನ್ನ ಮಾಡಬಾರ್ದು. Therefore, if I do violence, I will have to be a victim of violence later. ಇವತ್ತು ನಾನು ಹಿಂಸಾ ಮಾಡಿದಾಗ ನನಗೆ ಹಿಂಸೆ ಮಾಡೋರು ಮುಂದೆ ಹುಟ್ಟುಕೋತಾರೆ. ನಾನು ಆ ಹಿಂಸೆಯನ್ನ ಅನುಭವಿಸ್ಬೇಕಾಗ್ತದ. ಅಪ್ರಿಸಿಯೇಟಿಂಗ್ ದಟ್ ದಿಸ್ ಪ್ರಿನ್ಸಿಪಲ್, ಇಟ್ ಈಸ್ ಸೆಡ್ ದಟ್ ಗಿವ್ ಅಪ್ ವೈಲೆನ್ಸ್. ಈ ಒಂದು ತತ್ವವನ್ನು ಅನುಸರಿಸಿದ್ರಿಂದ ನನಗೆ ಯಾರು ಹಿಂಸೆ ಮಾಡಿದ್ರೆ ನನಗೆ ಸೇರಿಕೆ ಆಗುದಿಲ್ಲ ಅಂದಾಗ ನಾನು ಯಾರಿಗೆ ಹಿಂಸೆ ಮಾಡಬಾರ್ದು ಅನ್ನುವಂಥ ತತ್ವ ಇದು ಅಂದರ್ಕಿ ಬಾತ್. ಹಿಂಸಾ ಯಾಕೆ ಮಾಡಬಾರ್ದು, ಅಹಿಂಸಾವನ್ನ ಯಾಕೆ ಆಚರಣೆ ಮಾಡಬೇಕು ಅನ್ನೋದಕ್ಕ ಇದು ಅಂದರ್ಕಿ ಬಾತ್. ಎರಡನೇದೇನು, ದ ಸೆಕೆಂಡ್ ಒನ್ ಇಸ್ ಸತ್ಯಂ. ಗಿವಿಂಗ್ ಅಪ್ ಸ್ಪೀಕಿಂಗ್ ಅನ್ಟ್ರುತ್. ಇಲ್ಲಿ ಸತ್ಯಂ ಅಂದ್ರೆ ಸ್ವರೂಪ ಲಕ್ಷಣ ಅಲ್ಲ, ಸತ್ಯವನ್ನ ಮಾತಾಡುವುದು, ವ್ಯಾವಹಾರಿಕವಾದಂತ ಸತ್ಯ. ಇಲ್ಲಿ ಮೇಲೆ ಮಾತಿನ ಅರ್ಥ ಇದೆ, ಏನು ಆಳವಾಗಿ ಸತ್ಯಂ ಜ್ಞಾನಂ ಅನಂತಂ ಹೋಗ್ಬೇಡ್ರಿ. ಸತ್ಯ ಅಂದ್ರೇನು? ಸತ್ಯವೇ ನುಡಿಯುವುದು ಸ್ವರ್ಗ. ಸತ್ಯವನ್ನ ಮಾತಾಡುವುದು, ಅದು ಎಂತ ಸತ್ಯ? ವ್ಯಾವಹಾರಿಕ ಸತ್ಯ. ಅನೃತಂ ವರ್ಜನಂ, ಯಾವುದು ಅಸತ್ಯತ ಅದನ್ನು ಬಿಟ್ಬಿಡೋದು. ಗಿವಿಂಗ್ ಅಪ್ ಫಾಲ್ಸ್ಹುಡ್ ಬೋತ್ ಅಟ್ ದಿ ಥಾಟ್ ಲೆವೆಲ್ ಅಂಡ್ ಮೋರ್ ಅಟ್ ದಿ ವರ್ಬಲ್ ಲೆವೆಲ್. ಯಾವ ಮಟ್ಟಕ್ಕೆ ಬಿಡಬೇಕು ಅಂದ್ರ ಬಾಯಿಯಿಂದನೂ ಕೂಡ ಬಿಡಬೇಕು, ಮತ್ತ ಮನಸ್ಸಿನಾಗಿಂದ ಕೂಡ ಬಿಡಬೇಕು. ಏನು? ಸುಳ್ಳನ್ನ ಮಾತಾಡುವುದು ಬಿಟ್ಟು. ನಾ ಬಾಯಲ್ಲೇ ಮಾತಾಡೋದಿಲ್ರಿ, ಮನಸ್ಸಿನಾಗ ಮಾಡ್ತೇನ್ರಿ, ಇಲ್ಲ, ಅದು ಕೂಡ ಪಾಪನ ಆಗ್ತದೆ. ಮೂರನೇದ್ ಯಾವ್ದ್ರಿ? ಅಸ್ತೇಯಂ. ಅಸ್ತೇಯಂ ಅಂದ್ರೆ ಏನು? ಕಳುವು ಮಾಡದೇ ಇರುವುದು. ಮತ್ತೊಬ್ಬರ ವಸ್ತುವನ್ನು ಕಳುವು ಮಾಡದೇ ಇರುವಂತದ್ದು ಅಸ್ತೇಯಂ. ನೆವರ್ ಪೊಸೆಸ್ ಎನಿಥಿಂಗ್ ವಿಚ್ ಡಸ್ ನಾಟ್ ಲೆಜಿಟಿಮೇಟ್ಲಿ ಬಿಲಾಂಗ್ ಟು ಯು. ಮತ್ತೊಬ್ಬರಿಗೆ ಸಂಬಂಧಪಟ್ಟಂತ ವಸ್ತುವನ್ನ ನಾನು ಕದ್ದು ಉಪಯೋಗ ಮಾಡಬಾರದು. ಎನಿ ಅನ್ಫೇರ್ ಡೀಲ್ ಈಸ್ ಸ್ಟೀಲಿಂಗ್. Any benefit I get through any unfair deal, that benefit comes under a stolen benefit, whether the other people recognize it or not.
ವ್ಯಾಪಾರ ಮಾಡ್ತಾರಲ್ಲ, ವ್ಯಾಪಾರ ಮೋಸ ಇಲ್ಲದ ವ್ಯಾಪಾರ ಮಾಡಕ್ ಬರ್ತೈತೇನ್ರಿ? ಯಾರಾದ್ರೂ ವ್ಯಾಪಾರಸ್ಥರ ತಿಳ್ಕೊಬೇಡ್ರಿ, ತಿಳ್ಕೊಬೇಡ್ರಿ. ವ್ಯಾಪಾರ ಅಂದ್ರನ ಮೋಸ, ಮೋಸ ಇಲ್ಲದ ವ್ಯಾಪಾರ ಮಾಡಕ್ ಬರಂಗಿಲ್ಲ. ಅದಕ್ಕೆ ವ್ಯಾಪಾರಸ್ಥರಿಗೆ ಬಹಳ ಇದು ನಾಜೂಕ್ ಇರ್ಬೇಕು ಅಂತಾರ. ಇಲ್ಲಿ ಏನಂತಾರ ಅವರು, ಮತ್ತೊಬ್ಬರಿಗೆ ಗೊತ್ತಾದಂಗ ಆಗದಂಗ ನಾವು ಕದ್ರು ಕೂಡ ಅದು ಅದೇನಾಗ್ತದ, ಅದು ಗುನ್ನೆ ಆಗ್ತದ. ನಾವು ಮಾಡಿದ್ದು ಯಾರಿಗ್ ಗೊತ್ತಿಲ್ಲಪ್ಪ ಅಂತ. ವ್ಯಾಪಾರಸ್ಥರು ಏನ್ ಮಾಡ್ತಾರ, ಮಿಶ್ರಣ ಮಾಡ್ತಾರ. ಏನೋ ಒಂದು ಕಡಿಮೆ ಕ್ವಾಲಿಟಿ ಇದೆ, ಹೆಚ್ಚಿಗೆ ಕ್ವಾಲಿಟಿ ರೇಟ್ನಾಗ ಮಿಕ್ಸ್ ಮಾಡ್ತಾರ. ಅದ್ರ ಏನೇನೋ ಮಾಡ್ತಾರ. ಅಲ್ಲ, ಮೋಸ ಯಾರಿಗೆ ಗೊತ್ತಿಲ್ದಂಗ ಮೋಸ ಮಾಡಿದ್ರೆ ತನಗಾದ್ರೂ ಗೊತ್ತಿರ್ತದಲ್ಲ ಮೋಸ ಮಾಡ್ತಾ ಇದ್ದೇನೆ ಅಂತ. ಅಲ್ಲ, ಗೊತ್ತಿರ್ತಾವ ಸರ್. ಅವ್ನ್ ಗೊತ್ತಿದ್ದ ಏನಂತಾರ, ನಮ್ಮ ಮಾರ್ವಾಡಿ ಕೈಯಾಗ ನಾ ಒಂದು 7 ವರ್ಷ ಸರ್ವಿಸ್ ಮಾಡೋ ಪ್ರಸಂಗ ಬಂದಿತ್ತು. ಅವ ಏನಂತಾನ್ರಿ, ದೇಖ್ ಭೈ ಚೋರಿ ಕರ್ನಾ ಪಾಪ ನೈ ಪಕಡಾ ಜಾನಾ ಪಾಪ ಅಂತಿದ್ದವ. ಏನಂತೀರಿ ನೀವು? ಮಾರ್ವಾಡಿ ಅಂತಿದ್ದ, ಚೋರಿ ಕರ್ನಾ ಪಾಪ ನೈ ಪಕಡಾ ಜಾನಾ ಪಾಪ ಅಂತಿದ್ದ. ಮತ್ತ ಅವಾಗೇನಂತೀರಿ ನೀವು? ಅಂತವ್ರಿಗೆ ಏನಂತೀರಿ? ಅವರು ದೇ ವಿಲ್ ನಾಟ್ ಈಟ್ ದಿ ನಾನ್ ವೆಜ್, ದೇ ವಿಲ್ ಸಕ್ ದಿ ಬ್ಲಡ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಡೆಫಿನೆಟ್ಲಿ 100% ರೈಟ್. ಒಂದ್ಸಲ ಸರ್ ಕೆಡಿಪಿಗೆ ಒಂದು ಮೆಡಿಸಿನ್ ಸಪ್ಲೈ ಮಾಡ್ಬೇಕಾಗಿತ್ತು. ನನಗಿನ್ನ ಜಾಬ್ ಸಿಕ್ಕಿದ್ದಿಲ್ಲ. ಅಲ್ಲಿ ವರ್ಕ್ ಮಾಡ್ತಿದ್ದೆ ನಾನು. ಐ ವಾಸ್ ವರ್ಕಿಂಗ್ ಅಂಡರ್ ಫಾರೆಸ್ಟ್ ಗೋಸ್ ಹುಬ್ಳಿ. ನಾವು ರಾಯಚೂರ್ಗೆ ಹೋಗಿದ್ವಿ. ವೆಟರ್ನರಿ ಡಿಪಾರ್ಟ್ಮೆಂಟ್ ರಾಯಚೂರ್ ಕಂಪ್ಲೀಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ವೆಟರ್ನರಿ ಸೈನ್ಸ್ ಕಡೆಯಿಂದ ಆರ್ಡರ್ ತಗೊಂಡಿರ್ತೀವಿ. ಎಲ್ಲ HUTD ಅಂತ ಇದ್ವಿ ಅವಾಗ. ಎಲ್ಲ HUTD ಅಂದ್ರೆ ಎಲ್ಲ ಈ ಏನದ ಈ ದನದ ದವಾಖಾನೆಗೆ ಮೆಡಿಸಿನ್ ಸಪ್ಲೈ ಮಾಡೋದು. ಅದನ್ನ ಬಂದು ಹೆಂಗಿತ್ತು ಅಂದ್ರೆ, ಕೆವಲಿನ್ ಪೆಕ್ಟಿನ್ ಅಂತ ಒಂದು ಲಿಕ್ವಿಡ್ ಇತ್ತು. ₹4.50 ಒಂದ್ ಲೀಟರ್ಗೆ, ಒಂದ್ ಪೌಂಡ್ಗೆ 450 ml ₹400 ಇತ್ತು. ಅದ್ರದ ಇನ್ನೊಂದು ಪೆಕ್ಟೋ ಕ್ಯಾಬ್ ಅಂತ ಬರ್ತಿತ್ತು, ಅದು ₹450 ಒಂದ್ ಪೌಂಡ್ ಇತ್ತು. ಇವ ₹450 ಹಾಕಿ ₹400.50 ಕೊಡಕತ್ತಾನ. ಅವ ತಗೊಳಕತ್ತಾನ. ಅಲ್ಲಿ ನನಗೆ ಹಿಂಡಿ ಹೊತ್ತು ಮನಸ್ಸು, ಅಲ್ರಿ ಎಷ್ಟು ಒಂದ್ 10% ತಗೊಳ್ಳಿ, 20% ತಗೊಳ್ಳಿ, ₹4.50 ಇಲ್ಲಿ, ₹450 ಅಲ್ರಿ. ದೊಡ್ಡ ಅಪರಾಧ. ಆಮೇಲೆ ಅವ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಇವ ಕಮಿಷನ್ ಮಾತಾಡ್ಕೊಂಡ ಬುಕ್ ಮಾಡ್ಯಾನ. ಅವ ಅಲ್ಲಿ ಕುಂತಾನಂದಾಗ ಇವ್ರು ಅವಕಾಗ ಇದ್ದಂತ ಇರ್ತಾರಲ್ಲ, ಯಾರು ವೆಟರ್ನರಿ ಡಾಕ್ಟರ್ಸ್, ಅವ್ರು ಏನ್ ಅನ್ನಕ ಬರಂಗಿಲ್ಲ. ಸುಮ್ಮ ಅವ ಏನ್ ಕೊಡ್ತಾನ, ನಾವ್ ಏನ್ ಕೊಡ್ತೇವೆ ಅಂತ ಹೋಗ್ಬೇಕು, ಇಟ್ಕೋಬೇಕು. ಬಂದೈತೆ ಅಂದ್ರೆ ಬಂದೈತೆ ಅನ್ಬೇಕು, ಕಾಪಿ ಸೇವ್ ಮಾಡಿ ಕೊಡ್ಬೇಕು. ಇಲ್ಲಾಂದ್ರೆ ಅವ್ನು ಕಿರಿಕಿರಿ. ನಮಗ ₹4.5 ಇದ್ದಿದ್ದ ಸಾಮಾನ ನೀವು ಬೇಕಾದ್ರೆ ₹4 ಇದ್ದಿದ್ದ ₹4.5 ಹಾಕ್ರಿ, ₹4.5 ಇದ್ದಿದ್ದನ್ನ ₹450 ಹಾಕ್ತೀರಂದ್ರ ಅಂದಾಗ ಅವ ಏನಂತಾನ, ಚೋರಿ ಕರ್ನಾ ಪಾಪ ನೈ ಪಕಡಾ ಜಾನಾ ಪಾಪ ಅಂತ. ಏನ್ ಹೇಳ್ತೀರ ನಮಗ? ಇವತ್ತಿಗೆ ಅವರು ಅಂತ ಮುಂದ್ರು 3 ಅಂಗಡಿ, ದೊಡ್ಡ ಅಂಗಡಿ ಅದಾವ ಇಲ್ಲಿ ಮಾರ್ಕೆಟ್ನಾಗ. ಅದು ಏನ್ ಸರ್, ಅದು ಹಿಂದಿ ಒಳಗ ಕಳುವು ಮಾಡೋದು ಪಾಪ ಅಲ್ಲ. ಕಳುವು ಮಾಡೋದು ಪಾಪ ಅಲ್ಲ, ಸಿಕ್ಕೊಂಡ್ ಬಿಡುದು ಪಾಪ. ಯಾಕಂದ್ರೆ ಸಿಕ್ಕೊಂಡ್ ಬಿದ್ಮೇಲೆ ಪೊಲೀಸರು ಒದಿತಾರ, ಅವಾಗ ಪಾಪ ಬರ್ತೈತಿ. I do not give what is deserved salary. The money I save by reducing the salary will come under stealing. Bhagwan recognizes what is stealing. If somebody deserves a particular amount of salary and I do not give that much of salary, the money I save by reducing the salary will come under stealing. ಅಂತ ನಾವು ಇವರು ಒಬ್ಬ ಕೆಲ್ಸಕ್ಕೆ ಇಟ್ಕೊಂಡಿ ನಾವು. ನಮಗೆಲ್ಲ ಏನ್ ಮಾಡ್ತಿದ್ರು ಅಂದ್ರ, ನನಗ ಅವರು ₹150 ಪಗಾರ ಕೊಡ್ತಿದ್ರು. ಮುಂಜಾನೆ 8ರಿಂದ ರಾತ್ರಿ 12 ಗಂಟೆ ಕೆಲಸ ಮಾಡ್ಸ್ಕೊತಿದ್ರು. ಊಟನೂ 2 ಹೊತ್ತು ಅಲ್ಲೇ ಕೊಡ್ತಿದ್ರು. ನನಗ ಎಲ್ಲಿ ಹೋಗ್ಬೇಡ ಅಂತಿದ್ರು. 10 ಮಿನಿಟ್ ಹೋದ್ರೆ ಕೆಲಸ ನಮ್ಮ ನಿಂದಿರ್ತದ ಅಂತಿದ್ರು. ನನಗೆ ಊಟ 2 ಹೊತ್ತು ಇಲ್ಲೇ ಮಾಡಂತಿದ್ರು. ಮನೆಗೆ ಹೋಗಾಕ ಸೈಕಲ್ ಕೊಡಿಸ್ತೀನಿ ಅಂತಿದ್ರು. ರಾತ್ರಿ 12 ಗಂಟೆಗೆ ಹ್ಯಾಂಗ್ ಹೋಗ್ಬೇಕ್ರಿ, ಬಸ್ ಇಲ್ಲ ಅಂದ್ರೆ ಸೈಕಲ್ ಕೊಡಿಸ್ತೀನಿ ಅಂತ ಸೈಕಲ್ ಕೊಡಿಸಿದ್ರು ನನಗೆ.
ಪಗಾರ ನಮಗೆ ಕಡಿಮೆ ಕೊಡೋರು 150 ರೂಪಾಯಿ ಪಗಾರ, ಕೆಲಸ ಡಬಲ್ ಪಗಾರ ಕೆಲಸ ತಗೊಳ್ಳೋರು. ಅದಕ್ಕೆ ಏನಂತಾರ, ಯಾರಿಗಾರ ಕೆಲ್ಸಕ್ಕೆ ಇಟ್ಕೊಂಡು ಅವ್ರಿಗೆ ಅರ್ಧ ಪಗಾರ ಕೊಟ್ಟು ಇನ್ನು ಅರ್ಧ ಪಗಾರ ಉಳಿಸ್ಕೊಂಡೇವ ಅಂದ್ರೆ ಅದು ಕಳುವು ಮಾಡಿದಂಗ ಅಂತ ಹೇಳ್ತಾರ್ರಿ. ಸರ್ ಏನಂದ್ರೆ ನಾವು ಗೌರ್ಮೆಂಟ್ ಆಫೀಸಿಯಲ್ಸ್ ಅರ್ಧ ತಾಸು ನಮ್ಮ ಆಫೀಸಿಗೆ ಲೇಟ್ ಆಗಿ ಹೋದ್ರೆ ದಟ್ ಇಸ್ ಆಲ್ಸೋ ಕರಪ್ಷನ್. ಯಾಕಂದ್ರೆ ಆ ಅರ್ಧ ತಾಸಿನ ಸಂಬಳ ತಗೋತೀವಿ ನಾವು, ಅರ್ಧ ತಾಸು ಲೇಟ್ ಆಗಿ ಹೋದ್ರದ್ದು ಕೂಡ ಅದು ಕೂಡ ಕಳುವೆ, ಅಷ್ಟು ಸೂಕ್ಷ್ಮದ. ಮತ್ತೆ KCSR ನಿಯಮಾವಳಿ ಪ್ರಕಾರ 2 ಸಲ 10 ನಿಮಿಷ ಲೇಟ್ ಆಗಿ ಬಂದ್ರೆ ಹಾಫ್ ಡೇ ಸೇಲ್ ಕೊಡ್ಬೇಕಂತದ. ಕರೆಕ್ಟ್ 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 ಕರೆಕ್ಟ್. If you say that you didn't steal, Bhagavan will say that you didn't pay proper salary, which amounts to salary. So therefore stealing didn't mean actual stealing, but any benefit I get through unfair means. Therefore it give up the stealing is the third one. ಯಾವ ರೀತಿಯಿಂದ ಕಳುವು ಅನ್ನುವಂಥದ್ದು ಭಗವಂತ ದೃಷ್ಟಿಯಿಂದ ಕಳುವು ಮಾಡೋದನ್ನ ಬಿಡು, ನಿಮ್ ದೃಷ್ಟಿಯಿಂದ ಅಲ್ಲ ಅಂತಾರ. ಇದಕ್ಕೆ ಏನಂತಾರ? ಅಸ್ತೇಯಂ. 3ನೇದು. 4ನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮಚರ್ಯ ಮೀನ್ಸ್ ಗಿವಿಂಗ್ ಅಪ್ ದಿ ಇಂಪ್ರಾಪ್ರಿಯೇಟ್ ಅಟಿಟ್ಯೂಡ್ ಟುವರ್ಡ್ಸ್ ಅಪೋಸಿಟ್ ಸೆಕ್ಸ್. ನಾ ಗಂಡಸದೇನಂದ್ರ ಹೆಣ್ಮಕ್ಳ ಬಗ್ಗೆ ನನಗ ಯೋಗ್ಯ ಗೌರವ ಇರ್ಬೇಕು, ನಾನ್ ಹೆಣ್ಮಗಳು ಅದೇನಿ ಅಂದ್ರ ಗಂಡ್ಮಕ್ಳ ಬಗ್ಗೆ ನನಗೆ ಗೌರವ ಕೊಡೋ ಭಾವನೆ ಇರ್ಬೇಕು. ಅದನ್ನ ಬಿಟ್ಟು ತದ್ ವಿರುದ್ಧವಾದಂತ ಯಾವ ಆಶೆ ಆಕಾಂಕ್ಷೆಗಳು ಇದ್ದು ಅಂತಂದ್ರೆ ಅದು ಬ್ರಹ್ಮಚರ್ಯ ಅಲ್ಲ. It is, if it is a male, the male should give up all inappropriate attitude towards the female. Similarly, the female should give up all the improper attitude towards the male. That will come under brahmacharyam. Brahmacharya ಅಂತಂದ್ರೆ ನಮ್ಮ ಅಪೋಸಿಟ್ ಸೆಕ್ಸ್ ನವ್ರು ಏನದಾರ ಅವ್ರ ಬಗ್ಗೆ ನಮಗೆ ಯಾವ ದೃಷ್ಟಿಕೋನ ಇರಬಾರ್ದು, ಅದು ಇರಲೇಬಾರ್ದು. ಯಾವ್ದು ಇರ್ಬೇಕು ಅದು ಇರಲೇಬೇಕು. ಗಿವಿಂಗ್ ಅಪ್ ದಿ ಇನ್ಅಪ್ರೋಪ್ರಿಯೇಟ್ ರಿಲೇಶನ್ಶಿಪ್, ಸಂಬಂಧ ಅಕ್ರಮ ಸಂಬಂಧನೂ ಕೂಡ ಇರಬಾರದು ವಿತ್ ಅಪೋಸಿಟ್ ಸೆಕ್ಸ್ ಇಸ್ ಕಾಲ್ಡ್ ಬ್ರಹ್ಮಚರ್ಯ. ಸಂಬಂಧ ಇರಲಿ, ಅಕ್ರಮ ಸಂಬಂಧ ಇರಬಾರದು. ಸೊ ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚಾರ್ಯಂ. ಅಪರಿಗ್ರಹ 5ನೇದ್ದು. ಪರಿಗ್ರಹ ಮೀನ್ಸ್ ಪೊಸೆಸಿಂಗ್ ಟೂ ಮಚ್. ಆಸ್ತಿ ಬಹಳಷ್ಟು ಮಾಡೋದು, ಮಗಗಾತ್, ನನಗಾತ್, ಮಗಗಾತ್, ಮೊಮ್ಮಗ ಮಾಡೋದು, ಮತ್ ಮೊಮ್ಮಗು ಆತ್, ಮುಂದ ಗಿರಿಮೊಮ್ಮಗ ಮಾಡೋದು ಏನೈತಲ್ಲ ಇದು ಆಸ್ತಿ. ಅದು ಏನಂತಾರ? ಪರಿಗ್ರಹ. ಅಪರಿಗ್ರಹ ಅಂದ್ರೆ ಮಾಡದೇ ಇರುವಂತದ್ದು. ಅಮಾಸಿಂಗ್ ವೆಲ್ತ್, ಸಾಕಷ್ಟು ಕೂಡಿಡುದು. ನನಗ್ ಬಂತು, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನನ್ನ ವಂಶಸ್ಥರಿಗೆ ಬೇಕಂತ ಕೂಡಿ ಇಡ್ತೀವಲ್ಲ, ಅದಕ್ಕೆ ಏನಂತಾರ? ಕೂಡಿರುವುದನ್ನ ಕೂಡಿರುವುದಕ್ಕ ಪರಿಗ್ರಹ ಅಂತಾರ. ಕೂಡಿ ಇರುವುದನ್ನ ಮಾಡಬೇಡ ಅನ್ನೋದಕ್ಕೆ ಅಪರಿಗ್ರಹ. Unproportionate to wealth case. Even if I am legitimately earning according to Shastram, even the legitimately earned wealth one can own beyond a limit. He has to share in the society, and when there is no sharing, there will be a big imbalance between the rich and the poor, which will lead to Naxalite problem. ಯಾರ ಇದು ಮಾಡಿದ್ರು ಮ್ಯೂಟ್ ಹಾಕ್ರಿ. ಏನಂತಾರೆ ಇವ್ರಿ, ಧರ್ಮದಿಂದ ಗಳಿಸಾಗತ್ತೀನಿ, ನಾನು ನಿಷ್ಠೆಯಿಂದ ವ್ಯಾಪಾರ ಮಾಡಿ ಗಳಿಸಾಗತ್ತೀನಿ, ನಾನು ಕಷ್ಟಪಟ್ಟು ಗಳಿಸಾಗತ್ತೇನೆ ಅಂದ್ರು ಕೂಡ ಅದು ಕೂಡ ಪಾಪನ ಅಂತಾರ. ಏನು ಕೂಡಿ ಹಾಕೋದು ಏನದಲ್ಲ, ನೀವು ಕೂಡಿ ಹಾಕಾಗತ್ತೀರ ಅಂದ್ರೆ ಇನ್ನೊಬ್ಬರದ್ದು ಯಾರ್ದೋ ವಂಚಿಸಿ ಹಾಕಾಗತ್ತೀರಿ ಅಂತ ಅರ್ಥ ಅಂತಾರ. ಅದಕ್ಕ ನೀವು ಎಷ್ಟು ಕೂಡಿ ಹಾಕ್ತೀರಿ, ಕೂಡಿ ಹಾಕ್ತೀರಿ, ಅದ್ರಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡ್ಕೊಂಡು ಉಳಿದದ್ದನ್ನ ನೀವು ಮತ್ತೇನ್ ಮಾಡ್ಬೇಕು? ದಾಸೋಹಂ ಭಾವನೆ ಹಂಚಬೇಕು, ಸಮಾಜಕ್ಕೆ ಹಂಚಬೇಕು. ಇಲ್ಲ ಸರ್ಕಾರ ಕೊಡ್ಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಬರ್ಸಾಗತ್ತೀವಿ, ನಮ್ದು ಇನ್ಕಮ್ ಟ್ಯಾಕ್ಸ್ ಬಂತ್ರಿ ಅಂತ ಅಳ್ತೇವಿ ನಾವು. ಇನ್ಕಮ್ ಟ್ಯಾಕ್ಸ್ ಕೊಡುವಂತವ್ರು ನಾವು ಹೆಮ್ಮೆ ಪಡ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಗಳಿಸಿವಲ್ಲ, ಗಳಿಸಿದ ಪ್ರಕಾರ ನಾವು ಭೋಗನು ಮಾಡ್ತೀವಿ. ಆಮ್ಯಾಗ ಅಷ್ಟೇ ಪ್ರಮಾಣದಿಂದ ನಾವು ಆ ಬಡ ಜನರಿಗೆ ಉಪಯೋಗ ಮಾಡ್ತಾರ. ಹಣವನ್ನ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದನ್ನ ಉಳಿದ ಜನಕ್ಕೆ ಉಪಯೋಗ ಮಾಡ್ತಾರ ಸರ್ಕಾರ. ಆದ್ರಿಂದ ಸಂತೋಷದಿಂದ ಇನ್ಕಮ್ ಟ್ಯಾಕ್ಸ್ ಅನ್ನ ಕೊಡಬೇಕು. ಒಂದ್ ವೇಳೆ ಹಿಂಗ್ ಮಾಡ್ಲಿಕ್ಕಂದ್ರ ಬಡವರು ಆಗ್ತಾರ, ಶ್ರೀಮಂತರೇ ಆಗ್ತಾರ. ಹಂಗಾದ್ರೆ ಏನಾಗ್ತದ ಅಂತಂದ್ರ ಬಂಡಾಯ ಕೇಳ್ತಾರ ಜನ. ಕೆಲವು ಮಂದಿ ನಕ್ಸಲೈಟ್ಸ್ ಉತ್ಪತ್ತಿ ಆಕಾರ, ವೀರಪ್ಪನಂತವ್ರು ಉತ್ಪತ್ತಿ ಆಕಾರ. People will rob and then they will distribute to the poor. ಕೆಲವು ಮಂದಿ ಏನ್ ಮಾಡ್ತಾರ? ದೊಡ್ಡ ಕಳ್ಳರಾಗಿ ದರೋಡೆ ಮಾಡಿ ಆ ದರೋಡೆಯಲ್ಲಿ ಬಂದಂತ ರೊಕ್ಕವನ್ನ ಬಡ ಜನರಿಗೆ ಹಂಚ್ತಾರ.
Therefore, aparigraha means non-possession. These are all the 5 don'ts. ಇವೆಲ್ಲವೂ 5 ಏನಿವು ಡೋಂಟ್ಸ್. ಡೋಂಟ್ಸ್ ಅಂದ್ರೆ ಯಾವ್ದು ಮಾಡಬಾರದು ಅವು. ಯಮ. Then comes the 5 do's called ನಿಯಮ. ಇನ್ನು 5 ನಿಯಮಗಳನ್ನು ಹೇಳ್ತಾರೆ, ಮಾಡಲೇಬೇಕಾದಂತ ಕರ್ತವ್ಯಗಳು ಯಾವುವು? ಶೌಚಂ, ಪ್ಯೂರಿಟಿ, ವಿದಿನ್ ಅಂಡ್ ವಿದೌಟ್, ಒಳಗೂ ಸ್ವಚ್ಛ ಹೊರಗೂ ಸ್ವಚ್ಛ. Internal and external purity is called ಶೌಚಂ. ಒಂದು ವ್ಯವಹಾರ ಆಗಲಿ, ಒಂದು ಮಾತಾಗಲಿ, ಮನಸ್ಸಿನಾಗ ಇಟ್ಕೊಳ್ದಂಗ ಮಾತಾಡೋದು, ಸ್ವಚ್ಛವಾಗಿರೋದು, ನಿರಂಬಳ, ಒಳಗೂ ಹೊರಗೂ ಸ್ವಚ್ಛಪ್ಪ, ಕ್ಲಿಸ್ಟರ್ ಕ್ಲಿಯರ್. ನೋಡ್ರಿ, ಕನ್ನಡಿದ್ದಂಗ ಅವ್ನ ಮಾತು ಏನ್ ಮನಸ್ಸಿನಾಗೈತೆ ಅದನ್ನ ಹೇಳ್ತಾನೆ. ಕೆಲವು ಮಂದಿ ಹಂಗಲ್ಲ, ಮನಸ್ಸಿನಾಗ ಬಂದು ಬಾಯಾಡ, ಹಂಗಿರ್ಬಾರ್ದು. ಎರಡನೇದು ಯಾವ್ದ್ರಿ? ಸಂತೋಷ. ಸಂತೋಷ ಮೀನ್ಸ್ ಕಮಿಟ್ ಕಂಟೆಂಟ್ಮೆಂಟ್ ವಿತ್ ವಾಟ್ ಎವರ್ ಐ ಲೆಜಿಟಿಮೇಟ್ಲಿ ಅರ್ನ್. ನಾನು ನ್ಯಾಯ ಮಾರ್ಗದಿಂದ ಎಷ್ಟು ಗಳಿಸೀನಿ ಅಷ್ಟ್ರಾಗ ನಾನು ಸುಖದಿಂದ ಇರುವಂತ, ತೃಪ್ತಿಯಿಂದ ಇರುವುದು. ಕಂಟೆಂಟ್ಮೆಂಟ್, ತೃಪ್ತಿಯಿಂದ ಇರುವುದು. ನೆವರ್ ಕಂಪೇರ್ ವಿತ್ ಅದರ್ ಪೀಪಲ್. ಬೇರೆಯವರೊಂದಿಗೆ ಅದನ್ನ ಹೋಲಿಸಿ ನೋಡಿ, ಅವ್ರು ಅಷ್ಟು ಗಳಿಸ್ಯಾರ, ಅವ್ರು ಅಷ್ಟು ಶ್ರೀಮಂತರದಾರ, ನಾನು ಏನು ಗಳಿಸಿಲ್ಲ, ನಾನು ಬಡವದೇನೆ ಅಂತಿಕೊಂಡು ಮತ್ತೊಬ್ಬರೊಂದಿಗೆ ಹೋಲಿಕೆ ಮಾಡಿ ನೋಡುವುದಲ್ಲ. ಭಗವಂತ ನನಗೇನ್ ಕೊಟ್ಟಾನ? ಯೋಗ್ಯವಾದದ್ರ ಕೊಟ್ಟಾನ. ಎಷ್ಟಕ್ಕೆ ನಾ ಯೋಗ್ಯ ಇದೀನಿ ಅಷ್ಟು ಕೊಟ್ಟಾನ ನಾವು ಅಂತ ತಿಳ್ಕೊಂಡು ಸಂತೃಪ್ತಿಯಿಂದ ಇರಬೇಕು. ನೆವರ್ ಕಂಪೇರ್. ಯಾವಾಗಲೂ ಮತ್ತೊಬ್ಬರು ಕೂಡ ಹೋಲಿಕೆ ಮಾಡಕ್ ಹೋಗ್ಬೇಡ್ರಿ. ದಿಸ್ ಈಸ್ ಸಂತೋಷ, ಕಂಟೆಂಟ್ಮೆಂಟ್, ಶೌಚ, ಸಂತೋಷ. ಮೂರನೇದು ಯಾವ್ದ್ರಿ? ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಏನ್ರಿ? ಶಾಸ್ತ್ರವನ್ನ ಅಭ್ಯಾಸ ಮಾಡಬೇಕು, ಪಾರಾಯಣ ಮಾಡಬೇಕು. ದಿವಸ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ಕ್ರಿಪ್ಚರಲ್ ಸ್ಟಡಿ ಈಸ್ ದ ನೆಕ್ಸ್ಟ್ ಕಂಪಲ್ಸರಿ ಡ್ಯೂಟಿ. ಪಾರಾಯಣ ಮಾಡಬೇಕು. ಆಮೇಲೆ ಪಾರಾಯಣ ಮಾಡಿದಾಗ ಇದು ಅರ್ಥ ಏನು ಅಂತ ಅಂದ್ಕೊಂಡು 10 ಕಡೆ ಹೋಗ್ಬೇಕು ವಿಚಾರ. ಬರೇ ಪಾರಾಯಣದಾಗ ನಿಂದ್ರುವುದಲ್ಲ. ದೆನ್ ತಪಃ. ತಪಸ್ ಮೀನ್ಸ್ ಆಸಿಡಿಟಿ. ತಪಸ್ ಮಾಡ್ಬೇಕು. ತಪಸ್ ಅಂದ್ರೆ ಏನ್ರಿ? ಏನ್ ಕೇಳ್ತೈತಿ ಅದನ್ನೆಲ್ಲ ಕೊಡೋದಲ್ಲ. ಇದಕ್ಕೆ ಶರೀರಕ್ಕೆ ಮನಸ್ಸಿಗೆ ಏನ್ ಕೇಳ್ತೈತಲ್ಲ ಅದು ಕೇಳ್ತೈತಿ, ಬೇಕಾದ್ ಕೇಳ್ತೈತಿ, ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಡು ತಪಸ್ಸು ಅಂತಾರೆ. ಸಿಂಪಲ್ ಲಿವಿಂಗ್, ನಾನ್ ಪಾಂಪಸ್ ಲಿವಿಂಗ್. ಅಹಂಕಾರ ರಹಿತವಾಗಿ ಜೀವನವನ್ನು ಮಾಡೋದು. ನಾವ್ ಹಂಗ್ ಮಾಡಂಗಿಲ್ಲ. ಕಿಶದಾಗ 100 ರೂಪಾಯಿ ಬಂದ್ರೆ 1,000 ಅಥವಾ 1,00,000 ಮಾತಾಡೋದು. ಹಂಗ ಮಾಡ್ಬೇಡ್ರಿ. ಕಿಶದಾಗ 100 ರೂಪಾಯಿ ಇತ್ತಂದ್ರೆ 10 ಪೈಸಾ ಮಾತಾಡ್ರಿ ಅಂತಾರ. ನಾನ್ ಲಕ್ಸುರಿಯಸ್ ಲಿವಿಂಗ್. ಆರಾಮದಾಯಕ ಜೀವನ ಅಲ್ಲ, ಸಿಂಪಲ್ ಸರಳ ಜೀವನ. ಅಬ್ಸರ್ವಿಂಗ್ ಮಾಡರೇಷನ್. ಎಲ್ಲದ್ರಾಗೂ ಮಿತಿ 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 ಮಾಡ್ಕೋಬೇಕು. ಯುಕ್ತ ಆಹಾರ ವಿಹಾರಸ್ಯ. ಎಲ್ಲ ಆಹಾರದಾಗ ಮಿತವ್ಯಯ, ವಿಹಾರದಲ್ಲಿ ಮಿತವ್ಯಯ. ಈಶ್ವರ ಪ್ರಣಿಧಾನಂ. 5ನೇದ್ದು ಮೀನ್ಸ್ ಸರೆಂಡರ್ ಟು ದ ಲಾರ್ಡ್. ಭಗವಂತನಿಗ ಶರಣಾಗತನಾಗಬೇಕು. ಪಾಪ ಭಗವಂತ, ನಾ ಎಷ್ಟ ಕರ್ಮ ಮಾಡಿದ್ರು ಕರ್ಮ ಫಲದಾತ ನೀನದಿದಿ, ನೀ ಕೊಟ್ಟಷ್ಟು ನನಗೆ ಸಿಗ್ತೈತೆ ಹೊರತು ನೀ ಕೊಟ್ಟಿದ್ರಾಗ ನಾನು ತೃಪ್ತಿಯನ್ನ ಇರ್ತೇನಿ. ಒಮ್ಮೆ ಏನ್ ಮಾಡಿರ್ತೇನಿ, ಕರ್ಮ ಸ್ವಲ್ಪ ಮಾಡಿರ್ತೀನಿ, ಫಲ ಬಾಳ ಕೊಟ್ಟಿರ್ತೀನಿ, ಅವಾಗ ನಾ ಏನ್ ಅನ್ನೋದಿಲ್ಲ, ಯಾರು ಏನ್ ಅನ್ನೋದಿಲ್ಲ. ಅವಾಗ ಯಾವಾಗ ಅಂತೀವಿ ಇಷ್ಟು ಮಾಡಿದ್ರೆ ನಾನು ಏನ್ ಇಷ್ಟ ಫಲ ಬಂದೈತೆ ಅಂತ ಹೇಳ್ಬಿಟ್ರೆ ಅವಾಗ ನಾವು ಕೂಡ ಅವಾಗ ಪ್ರತಿಕ್ರಿಯೆ ತೋರಿಸ್ಬಾರ್ದು. ಅವ ಏನೋ ಅವ್ನ ಮನಸ್ಸಿಗೆ ಬಂದದ ಅವ್ನು ಕೊಟ್ಟಾನ ಅಷ್ಟೇ, ಅವನ ಕೈಯಾಗೈತಿ ಫಲ ಕೊಡೋದು. ಅದಕ್ಕೆ ಏನಂತಾರ? ಈಶ್ವರ ಪ್ರಣಿಧಾನಂ. ಅಂಡ್ ವಾಟ್ ಡು ಯು ಮೀನ್ ಬೈ ಸರೆಂಡರ್ ಟು ದ ಲಾರ್ಡ್? ಅವನು ಶರಣಾಗತಿ ಆಗ್ಬೇಕಂದ್ರೆ ಏನ್ ಅರ್ಥ ಅಂತಂದ್ರೆ, ಸರೆಂಡರ್ ಟು ದ ಲಾರ್ಡ್ ಮೀನ್ ಸರೆಂಡರಿಂಗ್ ಟು ದ ಲಾಸ್ ಆಫ್ ಕರ್ಮ. ಕರ್ಮದ ನಿಯಮಗಳಿಗೆ ಬದ್ಧನಾಗಿರುವುದು. ಲಾರ್ಡ್ ಮೀನ್ಸ್ ದ ಲಾಸ್ ಆಫ್ ಕರ್ಮ. ಪರಮಾತ್ಮ ಅಂದ್ರೆ ಏನು? ಪರಮಾತ್ಮ ನಿಯಮಗಳು ಏನದಾವಲ್ಲ ಆ ನಿಯಮಗಳಿಗೆ ಬದ್ಧನಾಗಿರುವುದು. ವಿಚ್ ಕೀಪ್ಸ್ ದಿ ಯೂನಿವರ್ಸ್ ಹಾರ್ಮೋನಿ. ಈ ವಿಶ್ವವನ್ನ ಸಮತೋಲನವಾಗಿ ಕಾಯ್ಕೊಳ್ಳಾಕ ಕೆಲವೊಂದು ಕರ್ಮಗಳನ್ನ ಮಾಡ್ಯ ನಾವು ಭಗವಂತ. ಆ ಭಗವಂತ ಮಾಡಿದಂತ ಕರ್ಮಗಳನ್ನ ಚಾಚು ತಪ್ಪದೆ ಆಚರಿಸಬಹುದು. ನಾಟ್ ಓನ್ಲಿ ಫಿಸಿಕಲ್ ಆರ್ಡರ್ಲಿನೆಸ್, ದೇರ್ ಇಸ್ ಎ ಮಾರಲ್ ಆರ್ಡರ್ ಆಲ್ಸೋ. ಬರೇ ಏನು ಭೌತಿಕವಾದಂತ ನಿಯಮಗಳಲ್ಲ,
ಮತ್ತೆ ಕೆಲವೊಂದು ಮಾರಲ್ ನೈತಿಕ ಮಟ್ಟದ ನಿಯಮಗಳನ್ನು ಅಲ್ಲೇ ಭಗವಂತ ಹೇಳಿಕೊಟ್ಟ. ನಾವು ನೈತಿಕ ಮಟ್ಟದ ನಿಯಮಗಳನ್ನು ಪಾಲಿಸಬೇಕು. ಅಂಡ್ ಅಕಾರ್ಡಿಂಗ್ ಟು ದ ಯೂನಿವರ್ಸಲ್ ಫಿಸಿಕಲ್ ಅಂಡ್ ಮಾರಲ್ ಲಾ ಆರ್ಡರ್ ವಿಚ್ ಇಸ್ ಭಗವಾನ್ಸ್ ವಾಟ್ ಎವರ್ ವಿ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಇಸ್ ವಾಟ್ ವಿ ಲೆಜಿಟಿಮೇಟ್ಲಿ ಡಿಸರ್ವ್. ಭಗವಂತ ಏನ್ ಕೊಡ್ತಾನಲ್ಲ ಅದಷ್ಟಕ್ಕ ನಾವು ಯೋಗ್ಯತಾ ಪ್ರಾಪ್ತರದೇವಿ. ಆದ್ರಿಂದ ಅದರಲ್ಲಿ ಏನೋ ನಾವು ಹೆಚ್ಚು ಕೊಟ್ಟ ಕಡಿಮೆ ಕೊಟ್ಟ ಅನ್ನುವಂಗಿಲ್ಲ. ಎವ್ರಿ ಎಕ್ಸ್ಪೀರಿಯನ್ಸ್ that I go through, right from the happiest moment up to the most torturing situation, when we see the extreme pain in cancer and other diseases, and the person doesn't die also, the tremendous pain also, this is the worst you can imagine. From the happiest experience to the unhappiest experience, everything happens according to the moral order of the Lord, and surrendering the Lord is accepting the law of karma. ಏನ್ ಹೇಳ್ತಾರೆ ಇಲ್ಲಿ, ಜೀವನದಾಗ ಅತಿ ಶ್ರೇಷ್ಠವಾದಂತ ಅನುಭವ ಇರಬಹುದು ಅಥವಾ ಅಗದಿ ಕನಿಷ್ಠ ತ್ರಾಸದಾಯಕ ಕೂಡಿದಂತ ಅನುಭವ ಇರಬಹುದು. ಕ್ಯಾನ್ಸರ್ ಪೀಡಿತ ಮನುಷ್ಯನಿಗೆ ಕಷ್ಟದ ಅನುಭವ ಆಗ್ಯದ ಅಂತ ಹೇಳ್ತಾರೆ. ಅಥವಾ ಜೀವನದಾಗ ಯಾವುದೋ ಒಂದು ಸಂತೋಷದಾಯಕ ಘಟನೆ ಆಗ್ಯದ, ಸನ್ಮಾನ ಮಾಡ್ಯಾರ, ಯಾವುದೋ ಒಂದು ಪದವಿ ಸಿಕ್ಕ್ಯದ, ಸಮಾಜದ ಗೌರವ ಸ್ಥಾನ ಸಿಕ್ಕೈತಿ, ಇದು ಅಗ್ನಿ ಸಂತೋಷದಾಯಕವಾದಂತ ಸನ್ನಿವೇಶ. ಎರಡೂ ಇದ್ದಾಗ ಎಕ್ಸ್ಪೀರಿಯನ್ಸಿಂಗ್ ಎವ್ರಿಥಿಂಗ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ದ ಮಾರಲ್ ಆರ್ಡರ್ಸ್ ಆಫ್ ದ ಲಾರ್ಡ್. ಇವು ಎರಡು ಏನಾಗ್ಯಾವಲ್ಲ, ಇವೆಲ್ಲ ಈಶ್ವರನ ಕರ್ಮದಾತ, ಈಶ್ವರನ ಕೊಟ್ಟಾನೆ ನಿಮಗ. ಅವ ಕರ್ಮದ ನಿಯಮಗಳನ್ನ ಮಾಡ್ಯಾನಲ್ಲ, ಆ ನಿಯಮದ ಪ್ರಕಾರನ ಫಲ ಬಂದದ. ಆದ್ದರಿಂದ ನೀನು ಭಗವಂತಗ ಸಮರ್ಪಿಸಿ ಆ ಫಲವನ್ನ ಭೋಗಿಸು. ಸರೆಂಡರಿಂಗ್ ದ ಲಾರ್ಡ್ ಈಸ್ ಅಕ್ಸೆಪ್ಟಿಂಗ್ ದ ಲಾ ಆಫ್ ಕರ್ಮ. ಅವ ಹೇಳಿದ ನಿಯಮಗಳನ್ನ ಒಪ್ಪಿಕೊಂಡು ಆ ಒಂದು ಫಲವನ್ನ ಭೋಗಿಸು. ಅದು ಸುಖದರಿರ್ಲಿ, ಅದು ದುಃಖದರಿರ್ಲಿ. ಅಂಡ್ ವಾಟ್ ಡು ಯು ಮೀನ್ ಬೈ ಅಕ್ಸೆಪ್ಟೆನ್ಸ್? ಒಪ್ಕೊಳ್ಳೋದು ಅಂದ್ರೆ ಏನು? ಕುಯ್ ಮಾಡಿ ಒಪ್ಕೊಳ್ಳೋದೇನು? ಹೆದರಿಕೆಯಿಂದ ಒಪ್ಕೊಳ್ಳೋದೇನು? ಒಪ್ಪುಗೋ ಅಂದರ್ಥಿಗೆ ಒಪ್ಪುಕೊಳ್ಳೋದು ಅಥವಾ ಒಳಗ ಅಳ್ಕೊಂತ ಒಪ್ಕೊಳ್ಳೋದೇ? ಸಂತೋಷದಿಂದ ಒಪ್ಕೊಳ್ಳೋದು. ಐ ಡು ನಾಟ್ ರೆಜಿಸ್ಟ್. ನಾನು ಸಂತೋಷದಿಂದ ಒಪ್ಕೋತೀನಿ, ಯಾವುದು ಒಳಕಿಂದ ಒಪ್ಕೋತೀನಿ. ಯಾವುದೇ ಅನುಭವ ಇರಲಿ, ಅದು ಸುಖದರಿರಲಿ, ಅದು ದುಃಖದರಿರಲಿ. ಸುಖದ್ದಂತೂ ಎಲ್ಲರೂ ಅನುಭವಿಸ್ತಾರೆ. ದುಃಖದ್ ಹೇಳ್ರಿ, ಹೆಂಗ್ ಅನುಭವಿಸ್ಬೇಕು ಅಂದಾಗ ಹೇಳ್ತೇನೆ. ದುಃಖದ ಅನುಭವ ಹೆಂಗ್ ಅನುಭವಿಸ್ಬೇಕಂದ್ರ, ಇದನ್ನ ನನ್ನ ಅಕೌಂಟ್ನಾಗ ಬಂದೈತಿ, ಇದನ್ನ ಭೋಗಿಸಿದೆ ಅಂದ್ರೆ ಇದು ಮುಗಿದ್ ಹೋಗತಿ. ಭೋಗಿಸ್ಬಿಟ್ಟ ಮುಗಿದ್ ಹೋತಲ್ಲ, ಖಲಾಸ್ ಖಾಲಿ ಆತ ಅಂತ ಸಂತೋಷ ಪಡ್ಬೇಕು. ಆತ್ಮೀಯರೇ, ಐ ಡು ನಾಟ್ ಕ್ರಿಟಿಸೈಸ್ ಎನಿ ಎಕ್ಸ್ಪೀರಿಯನ್ಸ್. ನನ್ನ ಯಾವುದೇ ಒಂದು ಸುಖದ ಅನುಭವ ಆಗಲಿ ದುಃಖದ ಅನುಭವ ಆಗಲಿ ಟೀಕೆಯನ್ನ ಮಾಡುವುದಿಲ್ಲ. ಯಾಕ? ಅದು ಏನು ಬಂದೈತಲ್ಲ, ಅದು ಭಗವಂತನ ನಿಯಮಾನುಸಾರ ಬಂದದ. ಭಗವಂತ ಯಾರ ಮ್ಯಾಗೂನು ಪಾರ್ಶಾಲಿಟಿ ಮಾಡುವುದಿಲ್ಲ. ಅವ್ರು ನಮ್ಮವರು, ಇವ್ರು ನಮ್ಮವರಲ್ಲ ಅಂತಕೊಂಡು ಏನಾದ್ರು ಭಗವಂತ ಪಾರ್ಶಾಲಿಟಿ ಮಾಡ್ತಾನೇನು? ಇಲ್ಲ. ಐ ಡು ನಾಟ್ ಕ್ರಿಟಿಸೈಸ್ ದ ಲಾರ್ಡ್ ಫಾರ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಆದಂತ ಸುಖ ದುಃಖಗಳಿಗೆ ನಾನು ಭಗವಂತನನ್ನ ಹೊಣೆಗಾರನನ್ನಾಗಿ ಮಾಡುವುದಿಲ್ಲ. ಮತ್ತೆ ಯಾರ ಹೊಣೆಗಾರು? ನಾ ಮಾಡಿದ ಕರ್ಮಗಳೇ ಹೊಣೆಗಾರಿಕೆ, ನಾನೇ. ನಾವೇನ್ ಮಾಡ್ತೀವಿ? ನಾನು ಮಾಡಿದ ನನಗ್ ಬಂದಿದ್ದ ಫಲಕ್ಕೆ ಹೊಣೆಗಾರರು ನನ್ನ ಹೆಂಡತಿ ಮಕ್ಕಳು ಅಥವಾ ನನ್ನ ನೆರೆಹೊರೆ, ಅವ ಮಾಡಿದ ಅಂತ ನಾವು ಮತ್ತೊಬ್ಬರ ಮೇಲೆ ಹಾಕ್ತೀವಿ. ಇಲ್ಲ, ನಾನು ಹಿಂದೆ ಮಾಡಿದ ಕರ್ಮಗಳ ನನಗೀಗ ಫಲ ಕೊಡಾಕತ್ತಾವು ಅಂತ ತಿಳ್ಕೊಳ್ಳೋವನ್ನ ಏನದಾನ, ಭಗವಂತನ ನಿಯಮಗಳನ್ನ ಒಪ್ಪ್ಯಾನ ಅಂತ ಅರ್ಥ. ಐ ಎಕ್ಸೆಪ್ಟ್ ವಾಟ್ ಎವರ್ ಐ ರಿಸೀವ್ ಆಸ್ ಎ ವಿಲ್ ಆಫ್ ದ ಗಾಡ್. ಏನು ಬರ್ತದ, ಸುಖ ಬರಲಿ ಅದು ಭಗವಂತನ ಇಚ್ಛಾ, ದುಃಖ ಬರಲಿ ಅದು ಭಗವಂತನ ಇಚ್ಛಾ. ವಿ ಕ್ಯಾನ್ ಟ್ರೈ ಟು ಇಂಪ್ರೂವ್ ದ ಫ್ಯೂಚರ್. ನಾವು ಮುಂದಿನ ಭವಿಷ್ಯವನ್ನ ಸುಧಾರಣೆ ಆಗ್ಲಿ, ಸುಖನ ಬರ್ಲಿ ಅಂತಿಕೊಂಡು ಪ್ರಯತ್ನ ಏನೋ ಮಾಡಬಹುದು, ಪ್ರಯತ್ನ ಮಾಡಬಹುದು. ಬಿಕಾಸ್ ಫ್ಯೂಚರ್ ಹ್ಯಾಸ್ ನಾಟ್ ಎಟ್ ಕಮ್. ಇನ್ನು ಯಾಕೋ ಬಂದಿಲ್ಲ, ಅದು ಇನ್ನು ಫಲ ಬಂದಿಲ್ಲ, ಇನ್ನು ಬರೋ ಹಾದಿ ಒಳಗೈತಿ. ಬಟ್ ವಾಟ್ ಎವರ್ ಹ್ಯಾಸ್ ಆಲ್ರೆಡಿ ಕಮ್ ಈಸ್ ಈಶ್ವರಾಜ್ ವಿಲ್. ಏನೇನು ಬಂದೈತಲ್ಲ ಇಲ್ಲಿ ಮಠ, ಅದು ಯಾರ್ದು? ಇದು ಏನು ಯಾರ್ಗಾಗೈತಿ ಫಲ? ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಕದಾಚನ. ಕರ್ಮದ ಫಲ, ಕರ್ಮ ನನ್ ಕೈ ಆಗೈತಿ, ಫಲ ಯಾರ ಕೈ ಆಗೈತಿ? ನನ್ ಕೈ ಆಗಿಲ್ಲ, ಭಗವಂತನ ಕೈ ಆಗೈತಿ. ದ್ಯಾಟ್ ಅಕ್ಸೆಪ್ಟೆನ್ಸ್ ಆಫ್ ಈಶ್ವರಾಜ್ ವಿಲ್ ಈಸ್ ಅಕ್ಸೆಪ್ಟೆನ್ಸ್ ಆಫ್ ಲಾ ಆಫ್ ಕರ್ಮ. ಈ ಏನದ ಕರ್ಮ ಫಲ ದಾತ ಅಂತ ಏನು ಒಪ್ಪಿಕೊಳ್ಳುವಂತದ್ದು ಐತಿ, ಇದೇ ಕರ್ಮದ ನಿಯಮಗಳನ್ನ ಒಪ್ಪಿಕೊಂಡ ಹಾಗೆ ಈಸ್ ಅಕ್ಸೆಪ್ಟೆನ್ಸ್ ಆಫ್ ಎವ್ರಿ ಬಿಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಪ್ರತಿಯೊಂದು ತುಣುಕನ ಅನುಭವದ ತುಣುಕು ಕೂಡ ಪರಮಾತ್ಮನ ಅನುಗ್ರಹದಿಂದ ಬಂದದ, ಅದು ಯೋಗ್ಯದ.
ನಾನ್ರಿ ಇಂತ ಸಾಚಾ ಮನುಷ್ಯ ನನಗ್ ಹಿಂಗ ಆಗಬಾರ್ದಾಗಿತ್ತು ಅಂತೇವ್ ನಾವು, ಅಂತೇವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅದನ್ನ ಆ ಹೊಣೆಗಾರ ಯಾರದ್ರ ಅದಕ್ಕ? ಕರ್ಮವನ್ನ ಇಟ್ಕೊಂಡು ಫಲ ಕೊಟ್ಟಾನ ಭಗವಂತ. ಆ ಕರ್ಮ ಮಾಡಿದವ್ರು ಯಾರು? ನಾನೇ ಮಾಡೇನಿ, ಗೊತ್ತಿದ್ದ ಮಾಡೇನಿ. ಹಿಂದಿನ ಜನ್ಮದಾಗ ಮಾಡಿರ್ಬೋದು, ಅಥವಾ ಇದ ಜನ್ಮದಾಗ ಜ್ಞಾನ ಪೂರ್ವದಲ್ಲಿ ಮಾಡಿರ್ಬೋದು, ಅಥವಾ ಇವತ್ತಿನಗಿಂತ ಮೊದಲು ಮಾಡಿದ್ದ ನನಗೆ ಮುಂದೆ ಫಲ ಬರ್ತದೆ. ಅಂಡ್ ವಾಟ್ ಡು ಯು ಮೀನ್ ಬೈ ಅಕ್ಸೆಪ್ಟೆನ್ಸ್? ಒಪ್ಕೊಳ್ಳೋದಂದ್ರೆ ಏನ್ರಿ? You ask Swamiji whether I like it or not, I have to accept it. You need not advise me to do that. Because what cannot be cured, we will be crying saying this. What cannot be cured has to be endured. ನೋಡ್ರಿ, ನಿಮಗ ಏನೋ ಒಂದು ರೋಗ ಬಂದದ ಅಂತ ತಿಳ್ಕೊಡ್ರಿ, ಅದು ಹಿಂದಿನ ಜನ್ಮದಾಗ ಮಾಡಿದ ಕರ್ಮದ ಫಲನ ಬಂದೈತಂತ. ಅದನ್ನ ಕಳ್ಕೊಳಕ್ ಏನ್ ಮಾಡ್ಬೇಕು? ಪ್ರಯತ್ನ ಎಲ್ಲಾ ಮಾಡ್ತೀವಿ. ದವಾಖಾನೆಗೆ ಹೋಗಿ ತೋರಿಸ್ತೇವಿ, ಏನ್ ವಿಶೇಷವಾದ ದವಾಖಾನೆಗೆ ಹೋಗ್ತೀವಿ, ರೊಕ್ಕ ಖರ್ಚು ಮಾಡ್ತೀವಿ. ಅದು ಹೋತು ಸರಿ. ಹೋಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕ್ರಿ? ಅಂದ್ರ ಭೋಗಿಸ್ಬೇಕ್ರಿ. ಏನ್ರಿ? ಹೋಗ್ಲಿಕ್ಕಂದ್ರೆ ಏನ್ ಮಾಡ್ಬೇಕು? ಭೋಗಿಸ್ಬೇಕು. Which cannot be cured. Therefore, why do you ask me to accept? Because I have no other choice. It has come what to do. If I say by acceptance we mean not allowing the experience to create bitterness in the mind, anger in the mind, hatred in the mind, hatred towards oneself, jealousy towards another, it has affected me and not to me. So jealousy, hatredness, anger, inferiority complex, these negative emotions I do not allow to take place. ಹಿಂಗ ಒಪ್ಕೊಳ್ಳೋದ್ರಿಂದ ಏನಾಗ್ತದ ಅಂದ್ರ, ನಾ ಯಾರ ಮ್ಯಾಗೂ ಹೊಟ್ಟೆ ಕಿಚ್ಚಿ ತೋರ್ಸೋದಿಲ್ಲ, ಯಾರ ಮ್ಯಾಗೂ ತಿರಸ್ಕಾರ ಭಾವನೆ ಇಲ್ಲ, ಯಾರ ಮ್ಯಾಗೂ ಸೇಡಿನ ಮನೋಭಾವ ಇಲ್ಲ, ಯಾರ ಮ್ಯಾಗೂ ಕೂಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ, ಕೀಳಿರಿಮೆ ಭಾವನೆ ಇಲ್ಲ. ಸರಳ ಒಪ್ಕೊಂಡ್ಬಿಡ್ತೀನಿ, ನಾನ ಮಾಡೇನಿ, ನಾವು ಒಪ್ಕೊಂಡ್ಬಿಡ್ಬೇಕು. ಏನೇನು ಬಂದಾವು ಎಲ್ಲವೂ ಯೋಗ್ಯ ಅದಾವ. ಕೆಲವೊಂದು ಕರ್ಮಗಳನ್ನ ನಾವು ಈ ಜನ್ಮದಾಗ ಮಾಡಿರಕ್ಕಿಲ್ಲ, ಹಿಂದಿನ ಜನ್ಮದಾಗ ಮಾಡಿರೋದು. ಅಥವಾ ಕೆಲವೊಂದು ಕರ್ಮಗಳನ್ನ ನಾವು ಮಾಡಿರಕ್ಕಿಲ್ಲ, ಬಾಯಿಲಿ ಅಂದಿರ್ಬೋದು ಏನೋ, ಅಥವಾ ಮನಸ್ಸಿನಾಗ ಸಂಕಲ್ಪ ಮಾಡಿರ್ಬೋದು, ಅವನು ಕೆಟ್ಟ ಆಗಲಿ ಅಂತಿದ್ರು, ಕೈಲೇ ಮಾಡಿರಕ್ಕಿಲ್ಲ. ವಿಚಾರ ಮಾಡ್ರಿ ಆತ್ಮೀಯ, ಭಗವಂತ ನೇಮ ಇಷ್ಟು ಸ್ಟ್ರಿಕ್ಟ್ ಅದ. These negative emotions I do not allow to take place. ಋಣಾತ್ಮಕವಾದಂತಹ ಈ ಭಾವನೆಗಳು ನನ್ನ ಮನಸ್ಸಿನಲ್ಲಿ ಎಂದೂ ಬರಬಾರದು, ಒಪ್ಕೋಬೇಕು. Cheerful acceptance if possible. It is painful, but I do not have complaints. ಹಿಂಗ ಒಪ್ಕೊಳ್ಳೋದ್ರಿಂದ ಸ್ವಲ್ಪ ನೋವು ಆದ್ರೂ ಆಗ್ಬಹುದು. ಆದ್ರೆ ಯಾರ ಬಗ್ಗೆನೂ ತಕರಾರು ಕೊಡೋದಿಲ್ಲ ನಾನು. ಯಾಕ? ತಪ್ಪಿತಸ್ಥ ನಾನೇ ಇದ್ದೇನೆ, ನಾ ಒಪ್ಕೊಂಡ್ಬಿಟ್ಟೇನೆ. Because what I get is what I deserve. ಏನು ನನಗೆ ಸಿಗ್ತೈತಿ ಜಗತ್ನಾಗ, ಅದಕ್ಕೆ ನಾನು ಯೋಗ್ಯತೆ, ಅಷ್ಟರ ಮಟ್ಟಿಗೆ ಯೋಗ್ಯತೆಯನ್ನ ಪಡೆದೇನಿ. I cannot blame anyone in the world. ಜಗತ್ನಾಗ ಬೇರೆಯವ್ರನ್ನ ಯಾರನ್ನು ನಾನು ಬೈಲಿಕ್ಕೆ ಅಧಿಕಾರ ಇಲ್ಲ. And if at all I pray to the Lord, the prayer is, ಒಂದ್ ವೇಳೆ ಪ್ರಾರ್ಥನೆ ಮಾಡ್ತೇನೆ ಅಂತಂದ್ರೆ ಭಗವಂತಗೆ ಏನ್ ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ, ಓ ಲಾರ್ಡ್, ಗಿವ್ ಮಿ ದ ಸ್ಟ್ರೆಂಗ್ತ್ ಟು ಫೇಸ್ ದಿ ಇನ್ಎವಿಟೇಬಲ್. ಎಷ್ಟು ತಪ್ಪಿಸಿದ್ರು ತಪ್ಪುವಾಲ್ದಪ್ಪ, ಇದು ಪ್ರಾರಬ್ಧ, ನನಗೆ ಭೋಗಿಸುವಂತ ಶಕ್ತಿಯನ್ನು ಕೊಡು, ಸಾಮರ್ಥ್ಯವನ್ನು ಕೊಡು ಅಂತ ಕೇಳ್ಬೇಕು ಬಹಳ. ದಿಸ್ ಈಸ್ ಕಾಲ್ಡ್ ಶರಣಾಗತಿ. ಇದಕ್ಕಂತಾರ ಶರಣಾಗತಿ. ಆತ್ಮೀಯರೇ, ಯಾರು ಹೇಳ್ಕೊಟ್ಟಾರ? ಶರಣಾಗತಿ ಅಂತೇವಿ. ಶರಣಾಗತಿ ಅಂದ್ರೆ ಏನ್? ಇಷ್ಟೆಲ್ಲ ಅದು ನೋಡು ಶರಣಾಗತಿ. ಪ್ರಾಣಿದಾನಂ, ಪ್ರತಿಥಿ, ಸರೆಂಡರ್. ದಿಸ್ ಈಸ್ ದ ಫಿಫ್ತ್ ಒನ್. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಂ. ಪ್ಯೂರಿಟಿ, ಕಂಟೆಂಟ್ಮೆಂಟ್, ಆಸ್ಟೆರಿಟಿ, ಸ್ಕ್ರಿಪ್ಚರಲ್ ಸ್ಟಡಿ ಅಂಡ್ ಸರೆಂಡರ್ ಟು ದ ಲಾರ್ಡ್. ಇವನ್ನ 5 ಮಾಡ್ಲೇಬೇಕು. ನಿಯಮ 5, ಯಮ 5 ನಿಯಮ. ಯಮ ಅಂದ್ರೆ ಡೋಂಟ್ಸ್, ನಿಯಮ ಅಂದ್ರೆ ಡೂಸ್. ಡೋಂಟ್ಸ್ ಅಂಡ್ ಡೂಸ್. ಯಾವ ಮಾಡಬಾರದು ಅವು ಮಾಡಬಾರದು, ಯಾವ ಮಾಡ್ಬೇಕು ಅವು ಮಾಡ್ಬೇಕು. ಯಮ ನಿಯಮ. And these 5 niyamas, the last 3 niyamas put together is known as Kriya Yoga. ಇಲ್ಲಿ ಕೊನೆಯ 3ರ ಒಂದು ಗುಂಪನ್ನ ಮಾಡಿ ಆ 3ರ ಗುಂಪಿಗೆ ಒಂದು ಹೆಸರು ಹೇಳ್ತಾರ, ಕ್ರಿಯಾ
ಯೋಗ. ಯಾವ ಕೂಡಿಸಿ ಏನಂತಾರ್ರಿ ಅಂದ್ರೆ ತಪಸ್ಸು, ಶಾಸ್ತ್ರದ ಅಭ್ಯಾಸ, ಭಗವಂತಗೆ ಅರ್ಪಿಸು, ಸರೆಂಡರ್ ಟು ದ ಲಾರ್ಡ್. ಇವು ಮೂರು ಕೂಡಿಸಿ ಏನಂತಾರ ಅದಕ್ಕ ಕ್ರಿಯಾ ಯೋಗ ಅನ್ನುವಂತ ಒಂದು ಪಾರಿಭಾಷಿಕ ಶಬ್ದ. ವಿಚ್ ಇಸ್ ಅನದರ್ ನೇಮ್ ಫಾರ್ ಕರ್ಮಯೋಗ. ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕರ್ಮಯೋಗ. ಸೊ ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಂ is called Kriya Yoga, and so there is one institution which is propagating Kriya Yoga. In America it is very popular. SRF, self-realization fellowship, they use the word Kriya Yoga. Kriya Yoga is nothing but a thing when taken from Patanjali Yoga Sutra. Kriya Yoga ಅಂತ ಬಳಸ್ತಾರೆ. ಅಮೆರಿಕದವರು ಬಹಳ ಮಂದಿ ಉಪಯೋಗ ಮಾಡ್ತಾರೆ ಈ ಶಬ್ದವನ್ನು. ಆ ಕ್ರಿಯಾಯೋಗ ಏನಲ್ಲ, ಈ ಮೂರರ ಮುಪ್ಪರಿಗೆ. ಯಾವ ಮೂರರ ಮುಪ್ಪರಿಗೆ? ತಪಸ್ಸು ಮತ್ತು ಶಾಸ್ತ್ರದ ಅಭ್ಯಾಸ ಮತ್ತು ಭಗವಂತನಿಗೆ ಶರಣಾಗತ್ಯ, ಈಶ್ವರ ಪ್ರಣಿಧಾನಂ. ಇವು ಮೂರರ ಮುಪ್ಪರಿಗೆ ಕೂಡಿಸಿ ಒಂದು ಹೊಸ ಶಬ್ದ ಇಟ್ಟಾರ, ಕ್ರಿಯಾಯೋಗ. ಇದೇನ್ರಿ ಹೊಸ ಶಬ್ದ ಅನ್ಬೇಡಿ, ನಮ್ಮ ಕರ್ಮಯೋಗ. ನಾವೇವರ ಕರ್ಮಯೋಗ ಮೂರನೇ ಅಧ್ಯಾಯ ಆ ಕರ್ಮಯೋಗ ಅಂತ. ಅಂಡ್ ಅಕಾರ್ಡಿಂಗ್ ಟು ಪತಂಜಲಿ ಯೋಗ ಸೂತ್ರ, ವಾಟ್ ಇಸ್ ಕ್ರಿಯಾಯೋಗ ಇಸ್ ತಪಸ್ ಪ್ಲಸ್ ಸ್ವಾಧ್ಯಾಯ ಪ್ಲಸ್ ಈಶ್ವರ ಪ್ರಣಿಧಾನಂ ಈಸ್ ಈಕ್ವಲ್ ಟು ಕ್ರಿಯಾಯೋಗ. ಪತಂಜಲಿ ಇವರ ಪ್ರಕಾರ ಇವು ಮೂರನ್ನು ಕೂಡಿಸಿ ಅದಕ್ಕೆ ಕ್ರಿಯಾಯೋಗ ಅಂತ ಹೆಸರಿಟ್ಟ, ವಿಚ್ ಈಸ್ ಕಾಲ್ಡ್ ಇನ್ ಭಗವದ್ಗೀತಾ ಆಸ್ ಕರ್ಮಯೋಗ. ನಾವು ಭಗವದ್ಗೀತೆ ಒಳಗೆ ಅದಕ್ಕೆ ಹೆಸರು ಏನಿಟ್ಟೇವಿ? ಕರ್ಮಯೋಗ. ಫಲವನ್ನ ಅಪೇಕ್ಷೆ ಮಾಡದೆ ನಿನ್ನ ಕರ್ತವ್ಯವನ್ನ ಏನು ನೀ ಮಾಡಲೇಬೇಕು. So these 10 commandments, 5 things to be avoided, 5 things to be followed, make me a moral person. ಇವು 5 ಏನದವ? 5 ಯಮ, 5 ನಿಯಮ, 5 ಡೋಂಟ್ಸ್, 5 ಡೂಸು, 5 ಮಾಡಬಾರದು, 5 ಮಾಡಲೇಬೇಕಾದ್ದು. ಇವು 10 ಕೂಡಿಸಿ ಏನಾಕಾವು ಅಂತಂದ್ರ, ಯಾವ ಇವು 10 ಮಾಡ್ತಾನೋ ಅವ ಏನಾಕಾನಂದ್ರ he becomes a moral person. ನೈತಿಕ ಮಟ್ಟ ಸುಧಾರಣೆ ಮಾಡ್ಕೊಂಡಂತ ವ್ಯಕ್ತಿ ಆಗ್ತಾನವ. ಆಟೋಮೆಟಿಕ್ ಅವನ ನೈತಿಕ ಮಟ್ಟ ಏರ್ತದ ಆತ್ಮೀಯರೇ. ಆ ನೈತಿಕ ಮಟ್ಟ ಏರಿದಾಗ ಮ್ಯಾಗಿನ ಮಟ್ಟದಿದ್ದ ಆಧ್ಯಾತ್ಮ ತತ್ವವನ್ನು ತಿಳ್ಕೊಳಕ್ ಆಗ್ತದ. ಅನ್ ಎಥಿಕಲ್ ಪರ್ಸನ್, ಎ ಜೆಂಟಲ್ ಪರ್ಸನ್, ಸಾಧು ಆಕ್ಕಾನ, ಸಂತ ಆಕ್ಕಾನ, ಸತ್ತು ಗುಣಿ ಆಕ್ಕಾನ, ತನ್ನಲ್ಲಿದ್ದ ಕ್ರೂರತನ ಬಿಡ್ತಾನ, ಪಶುತನ ಬಿಡ್ತಾನ, ಮನುಷ್ಯ ಆಗ್ತಾನ. ಎ ಕಲ್ಚರ್ಡ್ ಪರ್ಸನ್, ಸಂಸ್ಕೃತವುಳ್ಳಂತ ಮನುಷ್ಯ ಆಗ್ತಾನ. ಎ ರಿಫೈನ್ಡ್ ಪರ್ಸನ್, ತನ್ನಲ್ಲಿ ಎಲ್ಲ ದುಷ್ಟ ಗುಣಗಳನ್ನು ಸೋಸಿಕೊಂಡಂತ ವ್ಯಕ್ತಿ, ರಿಫೈನ್ಡ್, ಪ್ಯೂರ್. ಎ ಡೀಸೆಂಟ್ ಪರ್ಸನ್, ಯೋಗ್ಯವಾದ ಸಾತ್ವಿಕ ಮನುಷ್ಯ ಆಗ್ತಾನ. ಇಫ್ ಐ ಫಾಲೋ ಯಮ ಅಂಡ್ ನಿಯಮ ಅಂಡ್ ದೇ ಕಮ್ ಅಂಡರ್ ವಾಟ್ ದ ಬಹಿರಂಗ ಸಾಧನ ಫಾರ್ ಮೆಡಿಟೇಷನ್. ಇದು ನನಗ ಧ್ಯಾನಕ್ಕೆ ಉಪಯೋಗ ಆಗ್ತದ. ನನಗೆ ಶಾಸ್ತ್ರಕ್ಕೆ ಈ ಮನಸ್ಸು ಸೂಕ್ಷ್ಮದಾಗ ಸೂಕ್ಷ್ಮ ವಿಷಯಗಳನ್ನ ಗ್ರಹಣ ಮಾಡ್ಲಿಕ್ಕೆ ಇದು ಸಹಾಯಕ ಆಗ್ತದೆ. An indecent person, an unrefined person cannot sit in meditation. ಇವು ಯಮ ನಿಯಮ ಸರಿಯಾಗಿಲ್ಲದವ ಧ್ಯಾನಕ್ಕೆ ಕುಂಡ್ರು ಅಂದ್ರೆ ಧ್ಯಾನ ಮಾಡುದು ನಾವು ನಿದ್ದೆ ಮಾಡ್ತಾನ ಮಂದು. ಇಲ್ಲ ಅಂದ್ರೆ ವಿಷಯಗಳನ್ನ ಚಿಂತನೆ ಮಾಡ್ಕೊಂತ ಕುಂಡಿರ್ತಾನ. ಮತ್ತೇನೈತಿ? ಚಿತ್ರದುರ್ಗ ಸ್ವಾಮಿ ಕುಂತಂಗ ಕುಂಡಿರ್ತಾನ. ಬಿಕಾಸ್ his own action will disturb the mind. ಅವ ಮಾಡಿದ ಕರ್ಮನ ಅವನ ಮನಸ್ಸನ್ನ ತಿಂತದ. ಸೊ ದಸ್ ಯಮ ನಿಯಮ ಕಮ್ ಅಂಡರ್ ಬಹಿರಂಗ ಸಾಧನ. ಅಕಾರ್ಡಿಂಗ್ ಟು ಯಮ ನಿಯಮ ಇವು ಬಹಿರಂಗ ಸಾಧನ. ಯಾರಿಗೆ? ಪತಂಜಲಿ ಪ್ರಕಾರ. ಯಮ ನಂಬರ್ 1, ನಿಯಮ ನಂಬರ್ 2, ಯಮ ಸಬ್ ಡಿವಿಷನ್ 5, ನಿಯಮ ಸಬ್ ಡಿವಿಷನ್ 5. ದೆನ್ ದ ಥರ್ಡ್ ಸ್ಟೆಪ್ ಈಸ್ ಅಷ್ಟಾಂಗ ಯೋಗ ಈಸ್ ಆಸನ. ಯಮದಾಗ 5, ನಿಯಮದಾಗ 5 ಹೇಳಿದ್ರು. ಈಗ ಮೂರನೇ ಯಮ ನಿಯಮ 10, ಮೂರನೇ ಜಾಗ ಆಸನ. ಆಸನ ಅಂತ ಮೂರನೇ ಅಷ್ಟಾಂಗಗಳಲ್ಲಿ ಮೂರನೇ ಅಂಗ. Training oneself to sit in a posture for a length of time, it requires a training. Training sitting for much more a time. We thought it was easy, but everybody was doing that. After that day came, we got used that sitting down is very good. I remember one boy, he is an Indian settled in America, and he came and had an Upanayana in our ashram and saw to teach Sandhyavanam. First step, Achamanam. Achanam, you go next and sit there, it's the problem started.
ಸಣ್ಣ ಇರ್ತದೆ ನಾವು ಪ್ರಭಾಷಣ ಹಾಕೊಂಡ್ರಿ ಅಥವಾ ಚಿಕ್ಕ ಮಕ್ಳು ಹಾಕೊಂಡ್ರಲ್ಲ ಹಂಗ ತೆಳ್ಕೊಂಡಿರ್ತೀವಿ ಸಣ್ಣ ವಯಸ್ಸಿನಾಗ 55, 56 40 ಬರುದಿಲ್ಲ ತೆಳ್ಕೊಂಡ್ರೆ ಮ್ಯಾಗ ಹೇಳಕ್ ಬರುದಿಲ್ಲ ಅಂತಕೊಂಡು ಕುರ್ಚಿ ಮ್ಯಾಗ ಕುಂಟ ಆ ಕುರ್ಚಿ ಮ್ಯಾಗ ಕುಂಡ್ರವ್ರಿಗೆ ಆಸನ ಹೇಳ್ಕೊಡೋದ್ರೆ ಏನ್ ಹೇಳ್ಕೊಡ್ಬೇಕು? ಆಸನ ಅಂತ ಏನು ತಳಗ ಒಂದೇನಾದ್ರೂ ಕುಂತು ಧ್ಯಾನಕ್ಕೆ ಕುಂಡಿರ್ಬೇಕು. ಶರೀರ ಮನಸ್ಸು ಏನದಟ್ಟ ಶೇಕ್ ಆಗಿನ ಸ್ಥಿತಿ ಒಂದು 20 ಅವಧಿ ಕಾಲ ಕೂಡ್ಬೇಕು. ಧ್ಯಾನಕ್ಕೆ ಅವಧಿ ಎಷ್ಟು ಬೇಕಾಗ್ತದೆ ಶರೀರ ಅಗಾಡ್ತದ, ಮನಸ್ಸು ಅಗಾಡ್ತದ. ಮನಸ್ಸು ಅಗಾಡ್ತದ ಅಂದ್ರೆ ನೀನು ನಿನ್ಗೆ ಏನಾಗ್ತದೆ ಅಲ್ಲಿ ಚಿಂತನೆ ಬೇರೆ ಚಲೋ ಆಗ್ತದ. ಆದ್ದರಿಂದ ಶರೀರ ಮತ್ತು ಮನಸ್ಸು ಒಟ್ಟ ಏನದ ಉಸಿರಾಟ ಮೊದಲು ಮಾಡ್ಕೊಂಡು ಸಮ ಮಾಡ್ಕೊಂಡು ಕೂಡ್ಬೇಕು ಅನ್ನುವಂಥದ್ದು ಒಂದು ಮಾಹಿತಿ. ಆ ನಿಯಮ ಪ್ರಕಾರ ನಮ್ಗೆ ಆಸನ ಮಾಡಕ್ ಅದು ಏನ್ ಬೇಕು ಕುತ್ಕೊಂಡ್ರೆ ಆಸನ ಹೆಂಗ್ ಹಾಕೋದು ನೀವು ಹೇಳಿದ್ರಲ್ಲ. ಅಮೆರಿಕದ ಹುಡುಗ ಬಂದಿದ್ದ ಉಪನಯನ ಕಲಿಸ್ಕೊಡ್ತಂತ ಬಂದಿದ್ರಂತ ಆಶ್ರಮಕ್ಕ. ಸಂಧ್ಯಾ ಒಂದು ನಮ್ಗೆ ಕಲಿಸ್ಕೊಡ್ಬೇಕಂದ್ರೆ ಕುತ್ಕೊಂಡು ಆಚಮನ ಮಾಡಪ್ಪ ಅಂತ. ಆಚಮನ ಅಂದ್ರೆ ನೀರು ತಗೊಂಡು 3 ಸಲ ನೀರು ತಗೊಂಡು 4ನೇ ಸಲ ನೀರು ಬಿಡೋದು. ಗೋವಿಂದಾಯ ನಮ ಕೇಶವಾಯ ನಮ ಒಂದು ನಮ 3 ಸಲ ತಗೊಂಡು 4 ಸಲ ಬಿಡ್ತಾರ ಆಚಮನ. ಆಚಮನ ಮಾಡುವಂತಂದಾಗ ನಮ್ಗೆ ತೆಳಕ್ ಕುಂಡ್ರಾಕ ಬರ್ಲಿಲ್ಲ. ಮತ್ತೆ ನಾವಾಗ ಏನ್ ಮಾಡ್ಬೇಕು? ಹೋಲ್ಡಿಂಗ್ ಲೆಗ್ಸ್ ಈಸ್ ಇಂಪಾಸಿಬಲ್. ಅವಾಗ ಏನು ಕುರ್ಚಿ ಮ್ಯಾಗ ಕುಂತು 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 ಕಾಲ ಪಕ್ಸಾಕ ಬರಬಾರ್ದು. ಅದು ಸಂಧ್ಯಾ ಬಂಧನ ಎಲ್ಲಿ ಮಾತು ಅಂತಾರ. ಯು ಹ್ಯಾವ್ ಟು ಫೋಲ್ಡ್ ದ ಲೆಗ್ಸ್ ಅಂಡ್ ಸಿಟ್ ದೇರ್ ಇಟ್ ಸೆಲ್ಫ್ ದ ಪ್ರಾಬ್ಲಮ್ ಸ್ಟಾರ್ಟೆಡ್. ನೋ ಚೇರ್ ಈಸ್ ನಾಟ್ ಎ ವೆರಿ ಓಲ್ಡ್ ಅಟ್ ಆಲ್ ಬಿಕಾಸ್ ದೇರ್ ಈಸ್ ನೋ ಪ್ರಾಕ್ಟೀಸ್. ಅವೇನಷ್ಟು ವಯಸ್ಸು ಇದ್ದಿದ್ದಿಲ್ಲ, ಹರಿದವನ ಇದ್ದ, ಆದ್ರೆ ಋಣ ತಪ್ಪಿಡೈತಿ ತಳಕಂದ್ರು. Therefore, remember, folding the leg is not an easy thing. ಕಾಲ ಮಡಿಚಿ ತೆಳಕೊಂಡಿರೋದು ಅದು ಹಗರಂತೆ ತಿಳ್ಕೊಬೇಡ್ರಿ. ಅದು ಯಾವಾಗ ಗೊತ್ತಾಗೈತೆ? 60 ಆದ್ಮೇಲೆ ಗೊತ್ತಾಗ. ಯು ಕ್ಯಾನ್ ಬಿ ಹ್ಯಾಪಿ ಯು ಆರ್ ಡೂಯಿಂಗ್ ಎ ಗ್ರೇಟ್ ಫೀಟ್ ಅಂಡ್ ದೇರ್ ಆಫ್ಟರ್ವರ್ಡ್ಸ್ ಇನ್ ಎ ಪರ್ಟಿಕ್ಯುಲರ್ ಪೋಸ್ಚರ್ ಇಫ್ ಐ ಕ್ಯಾನ್ ಸಿಟ್ ಫಾರ್ 20 minutes ಅಂತಾರೆ. ಒಂದು ಧ್ಯಾನ ಆಗ್ಬೇಕಂದ್ರೆ 28 ನಿಮಿಷ ಅಂತ ಶಾಸ್ತ್ರ, ಯೋಗ ಶಾಸ್ತ್ರ ಹೇಳ್ಬೋದು. ಈ 20 ನಿಮಿಷದ ನೀವು ಏನದ ಆ ಶರೀರ ಮನಸ್ಸನ್ನ ಒಂದೇ ರೀತಿಯೊಳಗೆ ಒಂದೇ ಭಂಗಿ ಒಳಗೆ ಕೂಡ್ಬೇಕು. ವಿತೌಟ್ ಚೇಂಜಿಂಗ್ ದ ಲೆಗ್ಸ್. ಕಾಲು ಮಡಚಿದ್ನೆ, ಕೈ ಮಡಚಿದ್ನೆ, ಹಿಂದ್ ಹೊಳ್ಳಿದ್ನೆ, ಮುಂದ್ ಹೊಳ್ಳಿದ್ನೆ ಮಾಡುವಂಗಿಲ್ಲ. ಡೋಂಟ್ ವರಿ, ಐ ವಿಲ್ ನಾಟ್ ವಾಚ್ ಔಟ್ ಆಫ್ ಆಲ್ ದೀಸ್ ಥಿಂಗ್ಸ್ ವಿತೌಟ್ ಚೇಂಜಿಂಗ್ ದ ಪೋಸ್ಚರ್, ವಿತೌಟ್ ಎನಿ ಮೂವ್ಮೆಂಟ್. ಯು ಹ್ಯಾವ್ ಟು ಸಿಟ್ ಫಾರ್ ಗಾಡ್ ಆಸನ ಸಿದ್ಧಿ. ದಟ್ ಈಸ್ ದ ಟ್ರೈನಿಂಗ್. ಆಸನ ಸಿದ್ಧಿ ಅಂದ್ರೆ ಒಂದು ಆಸನದ ನೀವು ಕುಂತ್ರಿ ಅಂದ್ರೆ ಒಂದು ಭಂಗಿ ಒಳಗ ಕುಂತ್ರಿ ಅಂದ್ರೆ 28 ನಿಮಿಷ ಅದ ಭಂಗಿ ಒಳಗೆ ಕೊಡ್ಬೇಕು. ಸ್ವಲ್ಪ ಒಂದು ಕ್ಷಣನೂ ಮಿಸ್ಗಾಡಂಗ, 1 ಮಿಲಿಮೀಟರ್ ಮಿಸ್ಗಾಡಂಗಿಲ್ಲ. ಅದಕ್ಕಂತಾರ ಆಸನ ಸಿದ್ಧಿ. ಅದು ಯಾವ್ದ ಭಂಗಿ ಒಳಗೆ ಕೊಡ್ರಿ ನೀವು. ಸುಖಾಸನದಾಗ ಕುಂಡ್ರಿ, ಸ್ವಸ್ತಿಕಾಸನದಾಗ ಕುಂಡ್ರಿ, ಪದ್ಮಾಸನದಾಗ ಕುಂಡ್ರಿ, ಯಾವ್ದ ಆಸನದಾಗ ಕೊಡ್ರಿ. ಯಾವ್ದಾರ ಒಂದು ಆಸನದಾಗ 28 ನಿಮಿಷ ದೇಹ ಮತ್ತು ಮನಸ್ಸು ಕದಲ್ದಂಗ್ ಕುಂಡಿರ್ಬೇಕು. ಅದಕ್ಕಂತಾರ ಆಸನ ಸಿದ್ಧಿ. ಇದು ಆಸನ. ಇನ್ನು 3-4ನೇದ್ದು. ದೆನ್ ದ 4th step is called pranayama. Asana deals with Annamaya Kosha. Pranayama deals with Pranamaya Kosha. And the Pranamaya Kosha is disciplining, the regulating the breathing. Prana andre ಅಂದ್ರೆ ಉಸಿರು. ಇದು ಉಸಿರಿಗೆ ಈಗ ನಾವು ಡಿವಿನಿಟಿ ಕೊಡ್ಬೇಕು. ಇದಕ್ಕೊಂದು ದೇವತಾ ಸ್ವರೂಪ ಕೊಡ್ಬೇಕು ಅಂದ್ರೆ ನಾನು ಉಸಿರು ತಗೋತೇನೆ, ಉಸಿರು ಬಿಡ್ತೇನೆ ಅನ್ನೋದಕ್ಕಿಂತ ಏನ್ ಅನ್ಬೇಕು ಅಂತಂದ್ರೆ ಪರಮಾತ್ಮನ ದಿವ್ಯ ಚೈತನ್ಯವನ್ನು ತಗೋತೇನೆ, ನನ್ನಲ್ಲಿದ್ದಂತಹ ದುರ್ಗುಣಗಳ ಕಾಮ, ಕ್ರೋಧ ಇವೇನದಾವಲ್ಲ, ಮದ, ಮತ್ಸರ ಇವನು ಬಿಡಾಗತ್ತೇನೆ ಅನ್ನುವಂಥ ಭಾವದಿಂದ ಬಿಡಬೇಕು. ಪರಮಾತ್ಮನ ದಿವ್ಯ ಚೈತನ್ಯವನ್ನು ತಗೊಳಗತ್ತೇನೆ ಒಳಗ ನನ್ನಲ್ಲಿದ್ದಂತ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವನು ಬಿಡಾಗತ್ತೇನೆ ಅನ್ನುವಂಥ ಭಾವದಿಂದ ಈ ಪ್ರಾಣವನ್ನ ನಿಯಂತ್ರಣ ಮಾಡಬೇಕು. Which also Krishna talked about in the 5th chapter end. And therefore pranayama is a regulation of breathing. ಈ ಉಸಿರಾಟದ ನಿಯಂತ್ರಣ ಮಾಡೋದಕ್ಕೆ ಏನಂತಾರೆ? ಪ್ರಾಣ ಆಯಾಮ. ಪ್ರಾಣ ಅಂದ್ರೆ ಉಸಿರು, ಆಯಾಮ ಅಂದ್ರೆ ನಿಯಂತ್ರಣ. ಜಲ ಪಕ್ಷವತ್ ರೂಢ ಸಾಧನಂ. Just as a bird can be captured in a cage and the bird which is captured in a cage cannot fly out, it is encaged. ಒಂದು ಪಕ್ಷಿ ಅಥವಾ ಒಂದು ಯಾವ್ದೋ ಒಂದು ಹಿಂಸ ಪ್ರಾಣಿಯನ್ನ ಅದನ್ನ ತಗೊಂಬಂದು ನಾವು ಅದನ್ನ ಪಂಜರದಾಗ ಹಾಕಿಟ್ಟಂಗ
ಈ ಮನಸ್ಸನ್ನ ಮತ್ತೆ ಈ ಶರೀರನ ಒಂದು ಪಂಜರದ ಹಾಕಿಡ್ಬೇಕು. 28 ನಿಮಿಷ ಅದು ಬದಲಾವಣೆ ಆಗ್ಬಾರ್ದು, ಎಲ್ಲೂ ಚೇಂಜ್ ಆಗ್ಬಾರ್ದು ಭಂಗಿ. ಸಿಮಿಲರ್ಲಿ ಪ್ರಾಣಾಯಾಮ ಎನ್ಕೇಜಸ್ ಯುವರ್ ಮೈಂಡ್. ಈ ಮನಸ್ಸನ್ನು ತಮ್ಮೊಂದು ಪಂಜರದ ಹಾಕುವುದು ಏನೈತಿ ಪ್ರಾಣಾಯಾಮ. ವಿತ್ ಯುವರ್ ಬಾಡಿ ಇಟ್ ಸೆಲ್ಫ್ ಜಲ ಪಕ್ಷವತ್ ರೋಢ ಸಾಧನಂ. ಸೊ ದ ಔಟ್ ಗೋಯಿಂಗ್ ಮೈಂಡ್ ಈಸ್ ಬ್ರಾಟ್ ಟು ಯುವರ್ ಬಾಡಿ. ಸೊ ದಿಸ್ ಈಸ್ ಪ್ರಾಣಾಯಾಮ, ದ 4th ಸ್ಟೆಪ್. ಇದಕ್ಕೆ ಏನಂತಾರ ಪ್ರಾಣಾಯಾಮ ಅಂತ. 4 ಸ್ಟೆಪ್ ಇವನ್ನ ನಾವು ಹೇಳಿದ್ವಿ. ಇನ್ನು 4 ಸಾಧನೆಗಳು ಅದಾವ. ಆ ಸಾಧನೆಗಳನ್ನ ನಾಳೆಗೆ ನೋಡೋಣ ಅನ್ನುವರಿಗೆ ಇವತ್ತಿನ ಈ ವಾಕಿಕ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಣಿಗೆ ವಿರಾಮ. ಜೈ ಮಂಗಳಂ. ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಅರುಳ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ್